ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಬಾಲಾಜಿ. ಚಿಕ್ಕಬಳ್ಳಾಪುರ ಇತ್ತೀಚೆಗೆ ನಡೆದ ರಾಜಕೀಯ ನಿಮ್ಗೆಲ್ಲರಿಗೂ ಗೊತ್ತಿರೋದು. ಕನ್ನಡ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯಿಂದ ಇವತ್ತುಗೂ ಪ್ರತಿನಿತ್ಯ ನ್ಯೂಸ್ ಅಲ್ಲಿ ಒಂದೇ ಒಂದು ಪ್ರಶ್ನೆ, ಪ್ರದೀಪ್ ಈಶ್ವರ್ ಏನ್ ಪ್ರದೀಪ್ ಈಶ್ವರಿಂದ ಯಾಕೆ ಇಷ್ಟೊಂದು ಜನ ಹಿಂದೆ ಹೋಗ್ತಾವ್ರೆ ಅನ್ನೋದು ಇವತ್ತು ಅದ್ರ ಪೂರ್ತಿ ಮಾಹಿತಿ ತಿಳ್ಕೋಬೇಕು ಅಂತ ನಮ್ಮ ಜೊತೆಲಿ ಇದ್ದಾರೆ ಕಾಂಗ್ರೆಸ್ ಮುಖಂಡರು ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮ ಮಾಡಿರುವಂತ ಡ್ಯಾನ್ಸಿನ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಇದ್ರ ಪೂರ್ತಿ ಮಾಹಿತಿ ಅವ್ರಿಗೆ ಗೊತ್ತಿದೆ, ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ನಿಮ್ದು ಡ್ಯಾನ್ಸಿನ್ ಅಂದ್ರೆ ಅರ್ಥ ಏನಣ್ಣ? ಮೇನ್ ಫಸ್ಟ್ ಮೊದಲು ನಾನು ಸುಮಾರು ಒಂದು 91, 92, 93, 99, 2000 ಇಸ್ವಿವರೆಗೂ ಇಡೀ ರಾಜ್ಯದಲ್ಲೇ ನನ್ನ ನೃತ್ಯ ಶಾಲೆಗಳಿತ್ತು. ನಾನು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇನೆ. ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಗಳನ್ನು ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಯಾರಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಾನೇ. ಹಾಗೆ ಅದೇ ರೀತಿಯಲ್ಲಿ ಕಬಡ್ಡಿ ಯೂನಿವರ್ಸಿಟಿನೂ ಆಡಿದ್ದೀನಿ. ಕಬಡ್ಡಿ ಟೂರ್ನಮೆಂಟ್ಗಳು ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ರಾಜ್ಯ ಮಟ್ಟದ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡಿರೋದು ಕೂಡ ನಾನೇ. ಆ ಒಂದು ದಿಸೆಯಲ್ಲಿ ನಾನು ಡಾನ್ಸ್ ಮಾಸ್ಟರ್ ಆಗಿದ್ದೆ. ಹಾಗಾಗಿ ಡಾನ್ಸಿನ ಅಂತ ಆಗಲೇ ಕಂಟಿನ್ಯೂ ಆಗಿದೆ. ಮತ್ತೆ ನೀವು ಇತ್ತೀಚೆಗೆ ನಾನು ನಿಮ್ದು ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ನೀವು ಜಾಸ್ತಿ ಒಂಥರ ಫೀಲ್ ಆಗ್ಬಿಟ್ಟಿದೆ. JDS ಇಂದ ಕಾಂಗ್ರೆಸ್ಗೆ ಹೆಂಗ್ ನಿಮ್ ಪಯಣ ಅಷ್ಟಾಗ್ತೈತೆ? ಖಂಡಿತ ಆ ಥರ ಏನಿಲ್ಲ. ನಮ್ಮ ತಂದೆ ಒಬ್ಬ ನಿಷ್ಠಾವಂತ JDS ಕಾರ್ಯಕರ್ತರು. ಅವರು 26/8/1989 ಮಾನ್ಯ ಆಗಿನ ಇವರು ಪ್ರಧಾನಮಂತ್ರಿಗಳಾಗಿದ್ರಲ್ವ ದೇವೇಗೌಡರು ಸಾಹೇಬರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು. ಆಗ ಸಂಸ್ಥಾಪಕರು JDS ಸಂಸ್ಥಾಪಕರು ಅವರು ಬಂದಾಗ ನಮ್ಮ ತಂದೆ ಆಗ ಬಟ್ಟೆಯಲ್ಲಿ ಬ್ಯಾನರ್ ಬರೆಯೋದು, ಮತ್ತೆ ಮಾವಿನ ಎಳೆ ತೋರಣ ಕಟ್ಟೋದು, ಅದು ಪದ್ಧತಿ ಆಗಿಟ್ಟಿತ್ತು. ಈಗಿನ ಥರ ಫ್ಲೆಕ್ಸು ಆ ಥರ ಏನೂ ಇರಲಿಲ್ಲ. ಆಗ ನಾವೆಲ್ಲ 8th 9th ಸ್ಟ್ಯಾಂಡರ್ಡ್ ಹುಡುಗರು. ಇನ್ನು ನಮ್ಮ ಅಣ್ಣ ಫಸ್ಟ್ ಇಯರ್ ಡಿಗ್ರಿ ಹುಡುಗರು. ನಮ್ಮ ತಂದೆ ಕಾರ್ಯಕರ್ತರು ಜೊತೆಯಲ್ಲಿ ಕೇಶವ ರೆಡ್ಡಿ ಅಂದ್ಬಿಟ್ಟು ನಮ್ಮ ಕೆಳಗಿನ ತೋಟದ ಕೇಶವ ರೆಡ್ಡಿ ಅವರಿಬ್ಬರು ಬಾಲ್ಯ ಸ್ನೇಹಿತರು. JDS ಅಲ್ಲೇ ಅವರು ನಿರಂತರವಾಗಿ ಆ ಪಕ್ಷಕ್ಕೆ ನಿಷ್ಠೆಯಾಗಿ ಕಾರ್ಯಕರ್ತರಾಗಿ ಉಳ್ಕೊಂಡ್ಬಂದವರು. ಮೊದಲ ಬಾರಿಗೆ ಮಾನ್ಯ ದೇವೇಗೌಡರು ಚಿಕ್ಕಬಳ್ಳಾಪುರ ಬರ್ತಾರೆ ಅಂದ್ಬಿಟ್ಟು ಇವರೇ ನಗರ ವ್ಯಾಪ್ತಿಯಲ್ಲಿ ಇನ್ಚಾರ್ಜ್ ತಗೊಂಡು ಇದು ಯಾವುದು ಬಟ್ಟೆ ಬ್ಯಾನರು ತೋರಣಗಳೆಲ್ಲ ರಾತ್ರಿ ಎಲ್ಲ ಕಟ್ಟಿಸಿದ್ದಾರೆ. ಕೆಲವು ಗಾಳಿಗೆಲ್ಲ ಕಿತ್ತೋಗಿರ್ಬೇಕಾದ್ರೆ ಬೆಳಗ್ಗೆನೆ ಇನ್ನೇನು 10-10:30 ಬರ್ತಾರೆ ದೇವೇಗೌಡರು ಸಾಹೇಬ್. ಆಗ ಇವ್ರೇನ್ ಮಾಡಿದಾರೆ ಅಂದ್ರೆ ಯಾರೋ ಕಾರ್ಯಕರ್ತರು ಹೇಳಿದ್ರಂತೆ, ಯಾರು ಬೇರೆಯವರು ಹೇಳಿದ್ರು ನಮ್ಗೆ, ಎಲ್ಲ ನಾವು ಚಿಕ್ಕ ಹುಡುಗರಲ್ವಾ. ನಾನು 8th 9th ಸ್ಟ್ಯಾಂಡರ್ಡ್ ಹುಡುಗ. ಆಗ ಏನಾಗೋಯ್ತು ಅಂದ್ರೆ ಬೆಳಗ್ಗೆನೆ ನಮ್ಮ ತಂದೆ ನಮ್ಮ ತೆಂಗಿನ ಮರಗಳಿಂದ ನಮ್ಮ ಅಣ್ಣ ತೆಂಗಿನ ಮರ ಕತ್ತಿಸಿ ಅವತ್ತು ಕೊನೆಯ ಶನಿವಾರ. ಯಾಕಂದ್ರೆ ಡಾಟಾನು ನಾವೇನು ಹೇಳ್ತೀವಿ ಅದು ಡಾಟಾ ಕೂಡ ಪಕ್ಕ ಆಗಿರ್ಬೇಕು. ಗೂಗಲಲ್ಲಿ ತೆಗೆದು ನೋಡಿದ್ರೆ ಅವತ್ತು ಕೊನೆ ಶನಿವಾರ ಆಗಿರ್ತದೆ. ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲೇ ಕಾಕಲಸಿಂತ ಭೈರವೇಶ್ವರ ಸ್ವಾಮಿ ನಮ್ಮ ಮನೆ ದೇವರು, ಅಲ್ಲಿ ಕೊನೆ ಶನಿವಾರ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲ ತೆಗೆದಿಕ್ಕಿದ್ದಾರೆ. ಈ ಕೇಶವ ರೆಡ್ಡಿ ಅವರು ಫೋನ್ ಮಾಡಿದ್ದಾರೆ, ಬಾ ಅಪ್ಪ ಅಣ್ಣ ಎಲ್ಲ ಕಿತ್ತೋಗ್ಬಿಟ್ಟೈತೆ, ಹೋಗಕ್ಕೆ ಕಟ್ಸೋಣ ಅಂತ. ನಮ್ಮ ತಂದೆ ಮಧ್ಯಾಹ್ನ ಮಿಂದು ಪದಾಮು ನಮ್ಮ ತಾಯಿಗೆ ಹೇಳಿದ್ದಾರೆ. ಬೆಳಗ್ಗೆ ನಮಗೆ ಒಂದು 50 ಪೈಸೆ ಕಾಸು ಕೊಟ್ಟರು. ಬೆಳಗ್ಗೆ ಅವತ್ತು ನಾವೆಲ್ಲ ಬಡತನ ರೇಖೆಗಿಂತ ಕೆಳಗಡೆ ಫ್ಯಾಮಿಲಿ ನಮ್ಮದನ್ನ. ನಮಗೆ ಟಿಫನ್ ಮಾಡಿರ್ಲಿಲ್ಲ ಅವತ್ತು. ನನಗೆ 50 ಪೈಸೆ ಕೊಟ್ಟರು, ನಮ್ಮ ಅಕ್ಕನಿಗೆ 1 ರೂಪಾಯಿ ಕೊಟ್ಟರು. ತಗೊಂಡು ನಾನು ನನ್ನ ಸ್ನೇಹಿತರ ಜೊತೆಯಲ್ಲಿ ಹೋದೆ. ಆಮೇಲೆ ಬರ್ಬೇಕಾದ್ರೆ ಗುಂಪು ಕಟ್ಕೊಂಡು ಅಲ್ಲೆಲ್ಲ ಆಯ್ತು. ಏನಪ್ಪ 7 ಜನ ಇದ್ದಾರೆ ಇದೆಲ್ಲ ಅಂದ್ಕೊಂಡ್ರೆ ಜೂನಿಯರ್ ಕಾಲೇಜು. ಆ ಗೇಟ್ ಮುಂದೆನೆ ಮೈನ್ ಅದೇ ಯಾವುದು ಕ್ಲಚ್ ಔಟ್ರಿ ಮುಂದೆ ಅಲ್ಲಿ ನಮ್ಮ ತಂದೆ ತೋರಣ ಕಟ್ಟಿಸ್ತಾ ಇರ್ಬೇಕಾದ್ರೆ ಫೋಲು ಸೈಡ್ಗೆ ಹೋಗ್ಬಿಟ್ಟಿತ್ತಂತೆ. 11 kV ಐತೆ ಮೇಲೆ. ಆ ಕಾರ್ಯಕರ್ತರು ಏನ್ ಮಾಡಿದ್ದಾರೆ, ಅದು ತಗಲುತ್ತೆ ಅಂದ್ಬಿಟ್ಟು ಸ್ವಲ್ಪ
ಪಕ್ಕಕ್ಕೆ ಕಟ್ಟಿದ್ದಾರೆ. ಈತನಿಗೆ ಗೊತ್ತಿಲ್ಲ, ಸರಿಯಾಗಿ ಕಟ್ಟು, ಸರಿಯಾಗಿ ನೇರವಾಗಿ ಇಳೀರು ಅಂದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಹೇಳ್ತಿದ್ದಾರೆ. ಆ 11 kV ಟಚ್ ಆಗಿದೆ. 11 kV ಟಚ್ ಆದಾಗ ಶಾಕ್ ಹೊಡೆದು ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ನಾವಲ್ಲೇ ಅವ್ರಿಗೆ ಹೆಣದ ಮುಂದೆನೆ ಆಟ ಆಡ್ಕೊಂತಾನೆ ಇದೀವಿ. ಆಗ ನಮಗೆ ಗೊತ್ತಿಲ್ಲ, ಬಾಲ್ಯ ಅಲ್ಲ, 2ನೇ ಪೀರಿಯಡು. ನನ್ನ ಸ್ನೇಹಿತ KR ಶ್ರೀನಿವಾಸ ಮೂರ್ತಿ ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ಅಲ್ಲೇ ಸುಣದಕಲ್ ಬೀದಿಯಲ್ಲಿ ಅವ್ರ ಮನೆ, ಡಿಪೋ ರಾಜಣ್ಣ ಅಂದ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಟಿಫನ್ ಅವ್ನು ಗೊತ್ತಾಗೋಗ್ತೈತೆ ನಮ್ಮ ತಂದೆನೇ ಡೆತ್ ಆಗಿರೋದು ಅಂತ. ಕರ್ಕೊಂಡೋಗಿ ಟಿಫನ್ ಎಲ್ಲ ಕೊಡಿಸಿದ್ರು. ಬರ್ಬೇಕಾದ್ರೆ ಹೇಳ್ದ, ಅಪ್ಪ ಹಾಸ್ಪಿಟ್ಲ್ ಅವನತ್ತ ಏನು ಸುಳ್ಳು ಹೇಳ್ತಿ, ಹೋಗಲ್ಲ పొద్దున్నే మా ఇప్పే రాయబాబు సార్ నాకు ఇచ్చింది ಅಂತ. ಅದೇ ಇದರಲ್ಲಿ ಕಳೆ ಬೀಜ, ಪಪ್ಪರ್ಮೆಂಟ್ ಅವೆಲ್ಲ ತಗೊಂಡು ತಿನ್ಕೊಂಡು ನನ್ನ ಸ್ನೇಹಿತರಿಗೆಲ್ಲ ಕೊಟ್ಕೊಂಡು ಬಂದ್ರೂ ಅವನು ಮತ್ತೆ ಕರ್ಕೊಂಡೋದ್ರೆ ಆಗ್ತಾನೆ ದೇವೇಗೌಡರು ಹೋಗಿದ್ದಾರೆ. ಆ ಹೆಣ್ಣದ ಹತ್ರ ಕೂಡ ಬಂದಿಲ್ಲ. ನಾನು ಕಾಲ್ ಕಟ್ತಿರ್ಗಿ ಹೇಳೋದಿಷ್ಟೇ, ನಾನು ಬಲ್ಜಿ ಜನಾಂಗದಲ್ಲಿ ಮಾಹಿತಿ ಗೊತ್ತಾ? ಖಂಡಿತ ಮಾಹಿತಿ ಗೊತ್ತಿದ್ರು ಅವ್ರು ತಿಳ್ಕೊಂಡಿಲ್ಲ, ಬಂದಿಲ್ಲ. ಆಮೇಲೆ ಹಾಸ್ಪಿಟ್ಲ್ ಹತ್ರ ಹೋಗ್ತೀವಿ. ನಾನು 50-50 ಈಗ ತಾನೇ ದೇವೇಗೌಡರು ಹೋದ್ರು ಅಂತ ಹೇಳಿದ್ರು. ಯಾರೋ ಇದು ಅಂತ ಹೇಳಿಲ್ಲ, ನಿಮ್ಮ ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ ಅಂತ ಇವನು ಹೇಳ್ತಾ ಇದ್ರು. ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ನೀವು, ಬೆಳಗ್ಗೆ ಎಲ್ಲ ಚೆನ್ನಾಗಿದ್ದಲ್ಲ, ಏಮೈಂದಿ ಅಂದ್ರೆ ಯಾರು ಏನು ಹೇಳಿಲ್ಲ. ತೊಳ್ಕೊಂಬತ್ತು ನನ್ನ ಕರ್ಕೊಂಡು ಹೋದ್ರೆ ಪೋಸ್ಟ್ ಮಾರ್ಟಮ್ ಇದರಲ್ಲಿ ಇಕ್ಕಿದ್ರು. ನನಗೆ ಒಂಥರ ಮೈಯೆಲ್ಲ ಬೆವರು ಬಂದ್ಬಿಡ್ತು. ನಮ್ಮ ಮನೆಗೆ ಇನ್ಯಾರು ಗತಿನೇ ಇಲ್ಲ, ನಮ್ಮ ತಂದೆ ಬಿಟ್ಟರೆ. ಮೈನು ಬೇಸ್ಮೆಂಟೇ ಹೋಯ್ತಲ್ವಾ ನಮಗೆ. ನಾವು ಅಲ್ಲೇ ಬಿದ್ದೋದೆ. ನಮ್ಮ ತಾಯಿ ನೋಡಿದ್ರೆ ನಮ್ಮ ತಾಯಿ ಮನೆಯಲ್ಲೇ ಬಿದ್ದೋಗಿದ್ದಾರೆ. ನಮ್ಮಣ್ಣ ಒಬ್ಬನೇ. ನಮ್ಮಣ್ಣ ಫಸ್ಟ್ ಇಯರ್ ಡಿಗ್ರಿ ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಇರ್ತದೆ ಅಂತ. ಮನಸ್ಸಿಗೆ ತುಂಬ ಇದಾಗುತ್ತೆ ನನಗೆ. ಆಮೇಲೆ ಅಲ್ಲಿನೂ ಯಾರೂ ಬರಲಿಲ್ಲ. ಬಾಡಿನ ಹಾಕ್ಕೊಂಡು ಎಲ್ಲ ನಮ್ಮೂರವ್ರೆ, ನನ್ನ ಸ್ನೇಹಿತರೆಲ್ಲ ಆಗ ಅವರು ತಂದೆ ಅಂದರೆ ಅವರೆಲ್ಲ ಸೇರಿ ತೊಗೊಂಬಂದರು. ತಗೊಂಬಂದು ಮಣ್ಣೆಲ್ಲ ಮಾಡಿದ್ವಿ. ಇದು ಮಾಡಿದ್ರು ಯಾವೊಬ್ಬ ಕಾರ್ಯಕರ್ತನು ಬರಲಿಲ್ಲ. ಆಮೇಲೆ ಕುಪ್ಪಳ್ಳಿ ಬೀಳಪ್ಪ ಅವ್ರ ಫಾಲೋವರ್ಸ್ ಕೆಲವರು ಬಂದು ನಿಮ್ ಕೆಲಸ ಕೊಡಿಸ್ತೀನಿ ಅಂತ ನಮ್ಮ ಅಣ್ಣ ಹತ್ರ ಸಹಾಯ ಮಾಡೋದು ಖಂಡಿತ ಇಲ್ಲ. ಏನು ಮಾಡಿ ಯಾರೂ ಬರಲಿಲ್ಲ, ಏನೂ ಮಾಡಲಿಲ್ಲ. ಅದಕ್ಕೆ ನಾನು ಇವಾಗ ಹೇಳೋದಷ್ಟೇ. ಯಾಕೆ ಅಂತ ಹೇಳಿದ್ರೆ ಈ ಗಲಭೆ ಆಯ್ತಲ್ವಾ, ಒಬ್ಬ ಮನೆಗಾಗಿ ಇಷ್ಟೆಲ್ಲ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಈಗ ಹೋಗಿ ಚಪ್ಪಲಿ ಎಲ್ಲ ಹಾಕೋದು, ಶೂನೆ ಎಲ್ಲ ಹಾಕೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಖಂಡಿತ ನೀವು ಈ ತರ ಮಾಡಿದ್ರೆ ಅವ್ರು ನಿಮ್ಮ ಹತ್ರ ಬರ್ತಾರೆ. ನಿಮ್ಗೆ ಏನಾದ್ರೂ ನಿಮ್ಮ ಮನೆಗೆ ತೊಂದರೆ ಆದಾಗ ಯಾರು ಬರಲ್ಲ. ಅಂದ್ರೆ ನಿಮ್ ತಂದೆಯವರು ನಾರ್ಮಲ್ ಕಾರ್ಯಕರ್ತರು ಇಲ್ಲ ಒಂದು ರೇಂಜ್ ಲೀಡರ್ ಮತ್ತೆ ಲೀಡರ್ ಬಲಿಜಿಗ ಕಮ್ಯುನಿಟಿಯಲ್ಲಿ, ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಅಷ್ಟು ಜನ ಲೀಡರ್ ಇರ್ತಾರೆ. ಪ್ರತಿ ಕಮ್ಯುನಿಟಿಗೂ ಲೀಡರ್ಸ್ ಇರ್ತಾರೆ. ಬಲಿಜಿಗ ಕಮ್ಯುನಿಟಿಯಲ್ಲಿ JDS ಅಲ್ಲಿ ಕಮ್ಮಿ ಲೀಡರ್ಸ್, ಎಲ್ಲ ಗೊತ್ತಿರುತ್ತೆ. ಒಕ್ಕಲಿಗ ಕಮ್ಯುನಿಟಿನೇ ಜಾಸ್ತಿ JDSಗೆ. ಬಲಿಜಿಗ ಕಮ್ಯುನಿಟಿ ಲೀಡರ್ ಅಂದ್ರೆ ಒಂದು ರೇಂಜ್ ಅಲ್ಲೇ ಇದ್ದೇ ಇರ್ತಾರೆ. ಆಗಿನ ಒಂದು ಪರಿಸ್ಥಿತಿಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಅದೇ ಒಕ್ಕಲಿಗ ಕಮ್ಯುನಿಟಿ ಆಗಿದ್ದಿದ್ರು ಬರ್ತಾ ಇದ್ರು ಇಲ್ವೋ ಗೊತ್ತಿಲ್ಲ. ಅದೇ ಬದುಕಿದ್ದು ನೀನ್ ಯಾರ ಮೇಲಾದ್ರೂ ಕಲ್ಲು ಹಾಕಿ, ಒಂದ್ ಚಪ್ಪಲಿ ಹಾಕಿ, ಶೂ ಹಾಕಿದ್ದಿದ್ರೆ ಶಬಾಷ್ ಅಷ್ಟೇ. ಆ ಕಾರ್ಯಕರ್ತನು ಅಷ್ಟೇ, ಅದಕ್ಕೆ ಮಾತ್ರ ಇಟ್ಕೊಂಡಿರ್ತಾರೆ. ಸೊ ಅವಾಗ ನಿಮ್ಗೆ JDS ಮೇಲೆ ಕೋಪ ಬಂದಿದೆ. ಖಂಡಿತ. ಅವತ್ತಿನಿಂದ ಇದುವರೆಗೂ ನಾವು ನೊಂದ ಜೀವಿ ಫ್ಯಾಮಿಲಿ. ಎಷ್ಟು ಕಷ್ಟಪಟ್ಟಿರ್ತೀವಿ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂಥವ್ರು ನಾವು. ನಮ್ಮಣ್ಣ ನಮ್ಮಣ್ಣನಿಗೆ SI ಕೆಲಸ ಇಂಟರ್ವ್ಯೂ ಬಂದಿತ್ತು. ಅವತ್ತಿನ ಪರಿಸ್ಥಿತಿ 7-8 ಲಕ್ಷ ಖರ್ಚು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮಣ್ಣ ಕೆಲ್ಸಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರು, ನಮ್ಮನ್ನೆಲ್ಲ ಬೆಳೆಸ್ಬೇಕು ಅಂತ. ಈಗ ನಾವು ಒಂದು ರೇಂಜಲ್ಲಿ ಇರ್ಬೋದು. ನಮ್ಮಣ್ಣನ ಆಶೀರ್ವಾದದಿಂದ, ಯಾರೊಬ್ಬರ ಆಶೀರ್ವಾದದಿಂದಲ್ಲ, ನಮ್ಮಣ್ಣ ಅವತ್ತು ಆತನ ಪಾಡಿಗೆ ಆತನ ಹೊರಟೋಗಿದ್ದಿದ್ರೆ ನಮ್ಗೆ ತಂದೆ ಕಳ್ಕೊಂಡಂತವ್ರು ನಾವೆಲ್ಲ ಮಕ್ಕಳು. ನಾನು ನಮ್ಮ ಅಕ್ಕನ ಮದುವೆ ಆಗಿಲ್ಲ, ನಾವೆಲ್ಲ ಚಿಕ್ಕ ಹುಡುಗ. ಆತನ ಮದುವೆ ಮಾಡ್ಕೊಬೇಕು, ಸಂಸಾರ ನೋಡ್ಬೇಕು. ನಮ್ಗೆ 4 ಜನ ಅಕ್ಕಂದ್ರು, ಅವನ್ನೆಲ್ಲ ನೋಡ್ಕೊಬೇಕು. ಕಷ್ಟ ಆಗೋದು ಅಂದ್ಬಿಟ್ಟು ಆತ ಯಾವುದಕ್ಕೂ ಹೋಗಿಲ್ಲ, ಹಂಗೆ ಹೋಗ್ಬಿಟ್ಟು.
ಮತ್ತೆ ನೀವು ಸುಧಾಕರ್ ಹತ್ರ ಏನೋ ಇದ್ರಲ್ಲ ಸ್ಟಾರ್ಟಿಂಗ್. ಖಂಡಿತ ಸುಧಾಕರ್ ಹತ್ರ ಯಾವಾಗ ಇದ್ವಿ ಅಂತ ಹೇಳಿದ್ರೆ ಬೈ ಎಲೆಕ್ಷನ್ ಬಂತಲ್ವಾ, ಬೈ ಎಲೆಕ್ಷನ್ ಬಂದ್ಬೇಕಾದ್ರೆ ಮಾನ್ಯ ಸಂಸದರು ನಮ್ಮ PC ಮೋಹನ್ ಅವರು ನಮ್ಮ ಮನೆಗೆ ಬಂದಿದ್ರು. ಓಕೆ. ನಾನು ಗುರುಪ್ರವೇಶಕ್ಕೆ ಆಹ್ವಾನ ಮಾಡಿದೆ. ಪಕ್ಷಾತೀತವಾಗಿ ಅದು ಗೊತ್ತಾಯ್ತೋ ಇಲ್ವೋ, ನಾನು ಒಂದು ರೇಂಜಲ್ಲಿ ಮನೆ ಕಟ್ಟಿದೆ. ಯಾಕಂದ್ರೆ ಕಷ್ಟದಲ್ಲಿ ಬಂದಿದ್ದೀನಲ್ವಾ, ಹೌದು. ಒಂದು ರೇಂಜಲ್ಲೇ ಕಟ್ಟಬೇಕು ಅಂದ್ಬಿಟ್ಟು ಒಂದು 10 ಕುಂಟೆಯಲ್ಲಿ ಒಂದು 2 ಕೋಟಿ ರೂಪಾಯಿ ಮನೆ ಕಟ್ಟಿದೆ. ಓಕೆ. ಕಟ್ಟಿದಾಗ ಅಣ್ಣ ನೀವು ನಮ್ಮ ಮನೆಗೆ ಬರಲೇಬೇಕು, ಉದ್ಘಾಟನೆ ನಿಮ್ಮಿಂದಲೇ ಮಾಡಿಸೋದು. ಬಂದ್ರು, PC ಮೋಹನ್ ಅವರ. PC ಮೋಹನ್ ಬಂದು ಉದ್ಘಾಟನೆ ಮಾಡಿದ್ರು. ಗುರುಪ್ರವೇಶಕ್ಕೆ ಬಂದು ಆಹ್ವಾನ ಎಲ್ಲ ಇದ್ರು. ನಮಗೂ ಖುಷಿ ಆಯಿತು. ಆತನ ಜೊತೆಯಲ್ಲಿ ರಾಜಕಾರಣಕ್ಕೆ ಆತನ ಜೊತೆಯಲ್ಲಿ ಎಂಟ್ರಿ ಆಗಿ ಆಮೇಲೆ ನೆಕ್ಸ್ಟ್ ನೀವು ನಿಲ್ಸ್ಕೊಳಲ್ಲ ಎಂಟ್ಕನ್ನ ಅಲ್ಲೆಲ್ಲ ಇಲ್ಲ ಕೌನ್ಸಿಲರ್ ಇದಕ್ಕೆ ನಿಂತ್ಕೊಬೇಕು ಅಂತ ಹೇಳಿದೆ. ಆಯ್ನಲ್ಲ ನಿಲ್ಸ್ಕೊಂತಾನೆ ಅಂತ ಹೇಳಿದೆ. ಮತ್ತೆ ಆತನು ಋಣದಲ್ಲಿ ನಾವು ಇಡೀ ಜನಾಂಗ ಯಾರೇನೇ ಹೇಳ್ಬೋದು, ಹೋಗ್ಬೋದು, ಸೆಕೆಂಡಿನ ಪೋಸ್ಟ್, ನಾನು ಯಾವುದೇ ಪಕ್ಷದಲ್ಲಿ ಇರ್ಬೋದು. ಇವತ್ತು ವಿದ್ಯಾಭ್ಯಾಸಕ್ಕೆ 2M ಮಾಡಿಕೊಟ್ಟಿರುವಂತಹ ಮಹಾನ್ ಭಾವ ಯಾರಾದ್ರೂ ಇದ್ರೆ PC ಮೋಹನಣ್ಣ. ಅದನ್ನ ಮೊದಲೇ ಇಡೀ ನಮ್ಮ ಜನಾಂಗ. ಯಾಕಂದ್ರೆ ಮನುಷ್ಯ ಯಾರಾದ್ರೂ ಇರ್ಬೋದು, ಆರ್ಥಿಕವಾಗಿ ಆತ ಮಾಡಿರೋ ಕೆಲಸ ಹಂಗೆ ಉಳಿದು ಹೋಗ್ತದೆ. ಓಕೆ. ಆ ಒಂದು ಇದರಲ್ಲಿ ನಾವು ಆತನಿಗೆ ಋಣವಾಗಿದ್ವಿ. ಹಾಗಾಗಿ ನೀವು ಡಾಕ್ಟರ್ ಸುಧಾಕರ್ ಈ ಸಾರಿ ಸಪೋರ್ಟ್ ಸಿನಾ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ನಾವು ನವೀನ್ ಕಿರಣ್ MLA ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ. ನಾನಾಗಿರ್ಬೋದು, ಈಗಿನ ಶಾಸಕರು ಪ್ರದೀಪ್ ಈಶ್ವರ್ ಅವರಾಗಿರ್ಬೋದು. ನೀವೆಲ್ಲ ಒಂದೇ ಬ್ಯಾಚ್ ಅಲ್ಲ? ಖಂಡಿತ ಒಂದೇ ಬ್ಯಾಚ್, ಒಂದೇ ಟೈಮಲ್ಲಿ ಎಲ್ಲ. ಹೌದು. ಹೆಂಗೆ ಅಂತ ಹೇಳಿದ್ರೆ ನಾವೊಂದು ಸಾಯಿ ಚರಣ್ ಅಂದ್ಬಿಟ್ಟು ಒಂದು ಟ್ರಸ್ಟ್ ಮಾಡಿರ್ತೀವಿ. ಟ್ರಸ್ಟ್ ಮಾಡಿ ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲೇ ಯಾರು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಷ್ಟು ಇವೆಂಟ್ ಮಾಡಿರಲ್ಲ, ಅಷ್ಟು ಇವೆಂಟ್ ಆರ್ಗನೈಸ್ ಮಾಡಿರ್ತೀವಿ. ಅದರಲ್ಲಿ ನಿರೂಪಣೆಯಾಗಿ ಮಾನ್ಯ ಶಾಸಕರೇ ಅದ್ದೂರಿಯಾಗಿ ನಿರೂಪಣೆ ಮಾಡ್ತಾರೆ. ಆ ಕಾರ್ಯಕ್ರಮ ಯಾರು ಮಾಡೋಕ್ಕಾಗಲ್ಲ, ಆ ರೇಂಜಲ್ಲಿ ಮಾಡಿರ್ತೀವಿ. ಆವತ್ತಿಂದ ಅವ್ರ ಜೊತೆಗೆ ಹೋಗ್ತೀವಿ, ಜೊತೆಗೆ ಹೋಗಿ ಅದನ್ನ ಗಳಿಸ್ತೀವಿ, ಲೀಡ್ ಕೊಡ್ತೀವಿ. ನಮ್ಮ ಬೂತ್ ಎಲ್ಲ 500 ಓಟ್ ಲೀಡ್ ಕೊಡ್ತೀವಿ. ನವೀನ್ ಕಿರಣ್ ಅವ್ರಿಗೆಲ್ಲ, ಇವ್ರಿಗೆ ಶಾಸಕರು ಪ್ರದೀಪ್ ಈಶ್ವರ್, ಕೆ ಸುಧಾಕರ್ ಅವ್ರಿಗೆ, ಸುಧಾಕರ್ ಅವ್ರ ಜೊತೆಗೆ ಹೋಗ್ತೀವಿ. ಆಗಲ್ಲ, ಸೋತ ಹೋಗ್ತೀವಿ. ಆಮೇಲೆ ಆತ್ನು ಮತ್ತೆ ಎಲೆಕ್ಷನ್ ನಿಂತ್ಕೊಳಲ್ಲ ಅಂತ ಹೇಳ್ತಾರೆ. ನಿಂತ್ಕೊಳಲ್ಲ ಅಂದ್ಮೇಲೆ ಕಾಮನ್ ಅಲ್ವಾ, ಯಾರಿಗಾದ್ರೂ ಒಬ್ರಿಗೆ ಸಪೋರ್ಟ್ ಮಾಡ್ಲೇಬೇಕು ಅಂದ್ಬಿಟ್ಟು ಇವ್ರಿಗೆ ಬರ್ತೀವಿ. ಕೆ ಸುಧಾಕರ್ಗೆ ಬರ್ತೀವಿ, ಮೋಹನಣ್ಣ ಮಾತು ಕೊಟ್ಟಿದ್ದೀವಿ, ಋಣದಲ್ಲಿ ಇರ್ತೀವಲ್ಲ ಕಮ್ಯುನಿಟಿ ಅಂದ್ಬಿಟ್ಟು, ಆಯ್ತಣ್ಣ ನಾನು ಮಾಡ್ತೀನಣ್ಣ ಅಂದ್ಬಿಟ್ಟು ಆತನ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ. ಮತ್ತೆ ಅವ್ರಿಗೂ ನಿಮ್ಗೆ ಯಾಕೆ ಬಾಂಡಿಂಗ್ ಕಮ್ಮಿ ಆಗಿರೋದು ರೀಸನ್? ಏನ್ ಬಾಂಡಿಂಗ್ ಏನು ಕಮ್ಮಿ ಏನಿಲ್ಲ. ಖಂಡಿತ ನಾನು ಕೌನ್ಸಿಲರ್ ನಿಂತ್ಕೊಂತೀನಿ BJP-ನಲ್ಲಿ. ನಾನು ಒಂದು ದಿವಸ ಈಗಲೂ ಬೇಕಾದ್ರೆ ನೀವು ಯಾವತ್ತಾದ್ರೂ ಸುಧಾಕರ್ನ ಕೇಳ್ಬೋದು, ಕೆ ಸುಧಾಕರ್ನ. ನಾನು ಒಂದು ದಿವಸ ನೀವು B.Pharm ಕೊಡಿ ಅಂತ ನಾನು ಮನೆ ಹತ್ರ ಓದೋನಲ್ಲ, ನನಗೆ PC ಮೋಹನಣ್ಣನೇ ಕೊಡಿಸಿದ್ದು. ಓಕೆ. ಎಷ್ಟೇ ಇದು ಮಾಡಿದ್ರು ನಮ್ದು ಒಂದು ರೇಂಜಲ್ಲಿ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀವಿ. ಇದರಲ್ಲಿ ಆತ ಕೊಡಿ, ಎಷ್ಟೋ ಆಪೋಸ್ ಎಲ್ಲ ಮಾಡಿದ್ರು. ಏನಾಗುತ್ತೆ ಅಂದ್ರೆ ಏಕಾಏಕಿ ನಾನು ಆಗ್ಲೇ ಹೋಗಿದ್ದು, ಅವ್ರ ಜೊತೆಯಲ್ಲಿ ಇರೋರೆಲ್ಲಾನು ನನಗೆ ಆಪೋಸ್ ಮಾಡಿದ್ರು. ಅವ್ರಿಗೆ ಕೊಟ್ಟಿದ್ದೀರಾ ಆಗಿರೋದೇನೋ, ನನಗೆ ಈ ತರ ಕೊಡ್ಸಿದ್ರಲ್ವಾ, ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ದೊಡ್ಡವ್ರು ಹೇಳಿದ್ಮೇಲೆ ಹೋದೆ. ನಾನು ಒಂದಷ್ಟು ಹಣ ಕಳ್ಕೊಂಡೆ. ಆಮೇಲೆ ನೋಡಿ, ನಮ್ಮ ದುರಾದೃಷ್ಟ ಏನಂದ್ರೆ ನಾವು ಯಾರು ಕಷ್ಟಪಟ್ಟಿರ್ತೀವೋ, ನಾನು ಹೇಳೋದು ಈಗಿನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಯಾರೊಬ್ಬರನ್ನು ನಂಬಿ ನೀವು ರಾಜಕಾರಣದಲ್ಲಿ ಬೆಳಿತೀವಿ ಅನ್ನೋದು ಖಂಡಿತ ಸುಳ್ಳು. ನೀವು ಫಸ್ಟ್ ಆರ್ಥಿಕವಾಗಿರ್ಬೇಕು. ಆರ್ಥಿಕವಾಗಿದ್ರೆ ನಿಮ್ಮ ಹತ್ರನೇ ಉಳ್ಕೊಂಡ್ಬಿಡ್ತಾರೆ. ಹೌದು, ಸತ್ಯ. ನೀವು ಸಹಾಯ ಮಾಡಿದ್ರೆ ಮಾತ್ರ ನಿಮ್ಮ ಜೊತೆಯಲ್ಲೇ ಒಂದಷ್ಟು ಜನ ಕಾರ್ಯಕರ್ತರು ನಿಮ್ಮ ಹಿಂದೆ ಇರ್ತಾರೆ. ನೀವು ಸಹಾಯ ಮಾಡಲಿಲ್ಲ, ಅವ್ರ ಹಿಂದೆ ಅವ್ರಿಗೇನು ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಹಿಂದೆ ಯಾರು ಖಂಡಿತ ಇರೋದಿಲ್ಲ. ಯಾವ ಲೀಡ್ರು ನಿಮ್ಮನ್ನು ಗುರುತಿಸೋದಿಲ್ಲ. ಹಿಂದೆ ಹೋಗಿ ಚೈಕಾರ್ಗಳು ಹಾಕೊಂಡು, ಅವ್ರು ಹೇಳ್ದಂಗೆ ಕಲ್ಲುಗಳು ಹಾಕೊಂಡು, ಚಪ್ಪಲಿಗಳು ಎಸ್ಕೊಂಡಿದ್ರೆ ನೀವು ಅದೇ ಲೆವೆಲ್ ಹಂಗೆ ಇದು ಹೋಗ್ತೀರಾ. ನಾಳೆ ಒಂದಲ್ಲ ಒಂದ್ ದಿವಸ ನಿಮ್ಗೆ ಪನಿಷ್ಮೆಂಟ್ ಆಗ್ತದೆ.
ಮತ್ತೆ ಪ್ರದೀಪ್ ಈಶ್ವರ್ ಹತ್ರ ಯಾವಾಗ ಬಂದ್ರಿ? ಆಮೇಲೆ ಆಯ್ತಲ್ವಾ, ನಾನು ಸೋತೆ. ಹ್ಮ್. ಕೆಲವೊಂದು ಅಂತರದಲ್ಲಿ ಕೆಲವೊಂದು ಕಾರಣಗಳಿಂದ ಸೋತದೆ. ನಾನು ಕಾಂಗ್ರೆಸ್ನಲ್ಲಿ ಇದ್ದವ್ರು ನಾವೆಲ್ಲ ಏಕಾಏಕಿ ಬಿಜೆಪಿಗೆ ಬಂದ್ವಿ. ಬಿಜೆಪಿನಲ್ಲಿ ನಿಂತ್ಕೊಂಡಾಗ ಇವರು ಬಿಜೆಪಿ ಅವರು ಅಪೋಸ್ ಮಾಡಿದ್ರು, ನನ್ಗೆ ಕಾಂಗ್ರೆಸ್ ಅವರು ಅಪೋಸ್ ಮಾಡಿದ್ರು. ಇಬ್ಬರು ಅವ್ರು ಅಂದ್ರೆ ಮಾಡಿದ್ರು. ನಂಗೆ ಒಂದು ಟೇಬಲ್ ಆಗಿ ಒಂದು ಜಾಗದಲ್ಲಿ ಇರ್ತಾ ಇಲ್ಲ ಅಂತ. ಸಿಕ್ಲಿಲ್ಲ ನನಗೆ ಒಂದು ಪ್ಲೇಸ್ಮೆಂಟ್, ನನಗೆ ಕರೆಕ್ಟ್ ಆಗಿ ಸಿಕ್ಲಿಲ್ಲ. ಅಲ್ಲಿ ಬೇಸ್ಮೆಂಟ್ ಅಂದ್ರೆ ನಾಡಿ ಸಿಕ್ಲಿಲ್ಲ, ಕಾರ್ಯಕರ್ತರು ನಾಡಿ ಸಿಕ್ಲಿಲ್ಲ, ನನ್ನ ವರ್ಕರ್ಸ್ ನನ್ಗೆ ನಾಡಿ ಸಿಕ್ಲಿಲ್ಲ. ಹಾಗಾಗಿ ನಾನು ಸೋತ ಆದ್ಮೇಲೆ ಮತ್ತೆ ಮುನ್ಸಿಪಾಲ್ಟಿ ನಗರಸಭೆ ಫಾರ್ಮೇಶನ್ ಮಾಡ್ಬೇಕಾಗಿತ್ತು. ಈ ಸುಧಾಕರ್ ಅವರು ಏನ್ ಮಾಡ್ತಾರಂದ್ರೆ, ಯಾರನ್ನಾದ್ರೂ ಕರ್ಕೊಳ್ಳಿ, ಆತ್ಮಿಗೆ ಏನಾಗುತ್ತೆ, ನಾನೇ, ನನ್ನ ಬಿಟ್ರೆ ಇನ್ಯಾರು ಇಲ್ಲ. ನಾವು ಸೋತಿರ್ತೀವಿ, ನೊಂದಿರ್ತೀವಿ ಕಾರ್ಯಕರ್ತರು, ನಾವು ನಿಷ್ಠಾವಂತ ಕಾರ್ಯಕರ್ತರೆ, ಎಲ್ಲಾದ್ರೂ ಇಲ್ಲಿ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆ. ನಮ್ಗೆ ಆಪೋಸಿಟ್ ಇರೋರನ್ನ ಕರ್ಕೊಂಡ್ಬಿಟ್ರಿ ಜೊತೆಯಲ್ಲಿ. ಆದ್ರೂ ನಾವೇನು ಸ್ವಾಭಿಮಾನಕ್ಕಿಂತಾನು ಆಯ್ತು ಕೆಲಸ ಮಾಡೋಣ, ನಮ್ ಕೆಲಸ ನಾವು ಮಾಡೋಣ ಅಂತ ಇದ್ರೆ ಅವರು ಪ್ರತಿನಿತ್ಯ ಟಾರ್ಚರ್ ಮಾಡಿದ್ರು. ನಾನು ಸೋತಿದ್ದು ಹೆಂಗೆ ಅಂತ ಹೇಳಿದ್ರೆ, ಶ್ರೀರಾಮಣ್ಣ ಅಂದ್ಬಿಟ್ಟು ಹಿರಿಯ ನಮ್ಮ ತಂದೆ ಅವ್ರ ಸ್ನೇಹಿತರು, ಅವರಿಬ್ರು ಬಾಲ್ಯ ಸ್ನೇಹಿತರು. ನನಗ್ ತಂದೆ ಇಲ್ಲ, ನಮ್ಮ ತಂದೆ ಸ್ಥಾನದಲ್ಲಿರೋರು ಮಗ, ಆತನಿಗೆ ನಮ್ಮ ತಂದೆ ಸ್ಥಾನದಲ್ಲಿರುವಂತ ಶ್ರೀರಾಮಣ್ಣ ನನಗ್ ಬೈಟು. ಆತನ ಸರ್ವಿಸ್ ಇತ್ತು, ಏನೇ ಹಸುವಿಗೆ ಸಮಸ್ಯೆ ಆದ್ರೆ ಅಲ್ಲಿ ಹೋಗೋದು ಅವೆಲ್ಲ ಮಾಡ್ತಾ ಇದ್ರು. ಅವ್ರ ರೇಂಜ್ಗೆ ನಾನು ಕಾಂಪಿಟೇಷನ್ ಕೊಡಕ್ಕಾಗ್ಲಿಲ್ಲ. ನಾನಿನ್ನ ನನ್ನ ಲೆವೆಲಲ್ಲಿ ಸರ್ವಿಸ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಅವರು ಒಂದು 70 ವರ್ಷ ಮೇಲ್ಪಟ್ಟಂತವ್ರು. ಯಾಕಂದ್ರೆ ಅವರು ಸುಮಾರು 60-70 ವರ್ಷದಿಂದ ಸರ್ವಿಸ್ ಮಾಡ್ಕೊಂಡ್ ಬಂದಿದ್ದಾರೆ. ಆ ಮನುಷ್ಯನ್ಗೆ ನಾನು ಕಾಂಪಿಟೇಷನ್ ಕೊಡಕ್ಕಾಗ್ಲಿಲ್ಲ. ಅಲ್ಲಾಗಿ ಸರ್ವಿಸ್ ಅಲ್ಲಿ ನಂದು ಆತ್ಮ ಮುಂದೆ ಕಮ್ಮಿ ಆಯ್ತು. ಅದಾದ್ಮೇಲೆ ನಾನು ನಿರಂತರವಾಗಿ ಈಗ ಮಾಡ್ಕೊಂಡ್ ಬರ್ತಾನೆ ಇದ್ದೀನಿ. ಈಗಲೂ ಒಂದು 6-7 ಕೋಟಿ ವರ್ಕ್ ಹಾಕ್ಸಿದೀನಿ. ಮಾನ್ಯ ಶಾಸಕರು ಹಾಕೊಟ್ಟಿದ್ದಾರೆ. ಮುಂದಿನ ಎಲೆಕ್ಷನ್ಗಳಲ್ಲಿ ನಮ್ಮ ಪಕ್ಷ ಯಾರಿಗೆ ಬಿಫಾರಂ ಕೊಟ್ಟರು ಅವ್ರಿಗೆ ಪ್ರಾಮಾಣಿಕವಾಗಿ ನಾನು. ಈಗ ನೀವು ಪ್ರದೀಪ್ ಈಶ್ವರ್ನ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ನೋಡಿ, ಖಂಡಿತ ಆ ಮನುಷ್ಯ ಅವಾಗಿಂದ ಹಂಗೆ ಇದ್ರ, ಇವಾಗ್ಲೂ ಚೇಂಜ್ ಏನಾದ್ರು ಆಗಿದ್ದಾರ? ಖಂಡಿತ. ಆತನ ಒಂದು ಸಿದ್ಧಾಂತ ಏನಂದ್ರೆ, ಕಾರ್ಯಕರ್ತರ ನಾಡಿ ಮತ್ತು ಏನು ಕೆಳಮಟ್ಟದಲ್ಲಿ ಇರ್ತಾರಲ್ವ ಜನ, ಫಸ್ಟ್ ಅವ್ರನ್ನ ಟಚ್ ಮಾಡಬೇಕು. ಮೈನ್ ಕಾನ್ಸೆಪ್ಟ್ ಏನಂದ್ರೆ SC/ST. SC/ST ಯಾಕೆ ಅಂತ ಹೇಳಿದ್ರೆ, ಮೇಲ್ವರ್ಗದವರೇ ನಮ್ಮ 20 ವರ್ಷದಿಂದ ನಮ್ಮ ತಾಲೂಕಿನ ಅವರು ಮನೆಗಳ ಹತ್ರ ಹೋಗಲ್ಲ, ಅವ್ರನ್ನ ಕರ್ಸ್ಕೊಳೋದು ಎಲ್ಲೋ ಯಾರೋ ಒಬ್ಬನ ಲೀಡರ್ನ ಕರ್ಸ್ಕೊಂತಾರೆ. ಆತನಿಗೆ ಏನ್ ಬೇಕೋ ಅದ್ ಮಾಡ್ತಾರೆ, ಕಳ್ಸ್ಕೊಡ್ತಾರೆ. ಕೆಳಗಿರೋ ಅಂತ ರೂಟ್ ಲೆವೆಲ್ ಯಾರಿಗೂ ನ್ಯಾಯ ಸಿಕ್ಕಲ್ಲ. ಈತ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಅವ್ರ ಮನೆಗೆ ಕೂತ್ಕೊಳ್ತಾರೆ. ಅಲ್ಲೇ ಟಿಫನ್ ಮಾಡಿ ಅವ್ರ ಮನೆ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ಅವ್ರಿಗೆ ಏನೇನ್ ಬೇಕು ಅಲ್ಲೇ. ಯಾಕಂದ್ರೆ ಇಡೀ ಸಿಸ್ಟಮ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದಾರಲ್ವಾ. ಬಟ್ ಆರೋಪ ಹೆಂಗಿದೆ ಅಂದ್ರೆ ಆಚೆಗಳು, ಪ್ರದೀಪ್ ಈಶ್ವರ್ ಜಸ್ಟ್ ಆಚೆ ಕ್ಯಾಮ್ರಾ ನೋಡಿದ ತಕ್ಷಣ ಅಂಬೇಡ್ಕರ್ ನೆನಪಾಗ್ತಾನೆ. ಬಟ್ ಅಂಬೇಡ್ಕರ್ ಏನ್ ಮಾಡಿದ್ದಾನೆ ಅಂತ ಸ್ವಲ್ಪ ಜನ ಐತೆ. ಖಂಡಿತ. ಪ್ಲಸ್ ಇನ್ನೊಂದೇನಂದ್ರೆ, ಅಂಬೇಡ್ಕರ್ ಜಯಂತಿಗೆ ಯಾಕೆ ಬರಲಿಲ್ಲ ಅನ್ನೋದು ಒಂದು ಅನುಮಾನ. ಇಲ್ಲ, ಅದು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆರೋಪ ಪ್ರತಿ ಆರೋಪ ಕಾಮನ್. ಅಲ್ಲಿ ಬಡತನ ರೇಖೆಗಿಂತ ಕೆಳಗಡೆ ಇರುವಂತ ಜನ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿ ಅವ್ರ ಸಮಸ್ಯೆಗಳನ್ನ ಆಲಿಸಿ, ಅವರಿಗೆ ಏನು BPL ಕಾರ್ಡ್ ಇರಲ್ಲ, ಆಮೇಲೆ ವೃದ್ಧಾಪ್ಯ ವೇತನ ಸಮಸ್ಯೆಗಳೆಲ್ಲ ಅಲ್ಲೇ ಇರ್ತದೆ. ತಹಸೀಲ್ದಾರಿಂದ ಎಲ್ಲ ಇವ್ರನ್ನ ಅಫಿಷಿಯಲ್ ನಲ್ಲೇ ಕರ್ಕೊಂಡೋಗಿ ಅವ್ರ ಕೆಲಸ ಮುಗಿಸ್ಕೊಂಡ್ ಬರ್ತಾರಲ್ವಾ. ನಿಜವಾದ ಜಯಂತಿ ಅಲ್ಲಿ ಮಾಡೋದು, ಸಂಭ್ರಮಾಚರಣೆ ಮಾಡೋದು ಆ ಕ್ಷಣ ಮಾತ್ರ ಅಲ್ವಾ, ಅಲ್ಲಿ ಮಾಡ್ತಾರೆ. ಬಟ್ ನಮ್ಮ ಇದ್ರ ಜೊತೆಯಲ್ಲಿ ಮತ್ತೊಂದು ತಾಲೂಕು ಐತೆ ನಮ್ಗೆ, ಯಾವುದು ಮಂಚೇನಹಳ್ಳಿ. ಇಲ್ಲಿ ಸಚಿವರು ಬಂದಿರ್ತಾರೆ ಮೈನ್ ಕಾರ್ಯಕ್ರಮದಲ್ಲಿ, ಆತ ಮಂಚೇನಹಳ್ಳಿ ಹೋಗಿರ್ತಾರೆ. ಮಂಚೇನಹಳ್ಳಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳಿಗೆಲ್ಲ ಅಲ್ಲೇ ಹಾಜರಾಗಿರ್ತಾರೆ. ಹಾಗಾಗಿ ಅಷ್ಟು ಬಿಟ್ರೆ, ಇವಾಗ ಮೊನ್ನೆ ಎಕ್ಸಾಂಪಲ್ ಇಲ್ಲಿ ಸಚಿವರು ಯಾರು ಬಂದಿರ್ಲಿಲ್ಲ, ಕೆಂಪೇಗೌಡ ಸಚಿವರು ಸದ್ಯಕ್ಕಿಲ್ವಲ್ಲ. ಹಾಗಾಗಿ ಹೋಗ್ಲೇಬೇಕಂದಾಗ ಕಡ್ಡಾಯವಾಗಿ, ಯಾಕಂದ್ರೆ ಇವರಿಬ್ರಲ್ಲಿ ಒಬ್ರು ಇರ್ಲೇಬೇಕು ಅಲ್ವಾ ಕಾರ್ಯಕ್ರಮಕ್ಕೆ. ಹೋದಾಗ ಇಡೀ ಜಗತ್ ಜಾಹೀರಾತೆ ಎಲ್ರಿಗೂ ಗೊತ್ತಿರುತ್ತೆ ಏನು ಯಾವ ರೀತಿ ಅವ್ರ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಕೆಂಪೇಗೌಡ ಒಬ್ಬ ಅವ್ರ ಜನಾಂಗಕ್ಕೆ ಮಾತ್ರ ಸೀಮಿತ ಅಲ್ಲ, ಬೆಂಗಳೂರು ಕೊಟ್ಟಂತ ನಾಡಪ್ರಭು, ಮಹನೀಯರು.
ಅಲ್ವಾ? ನಿಜವಾಗ್ಲೂ ಅಲ್ಲಿ ಒಳಗಡೆ ನಾನು ನೋಡಿದೆ, ಕಣ್ಣಾರ ಕಂಡಿದ್ದೀನಿ. ತುಂಬಾ ರೈತಾಪಿ ಕುಟುಂಬದವರು ಅವ್ರ ಪಾಡಿಗೆ ಅವರಿದ್ದು ಏನಾದ್ರೂ ಒಂದು ಘೋಷಣೆ ಮಾಡ್ತಾರೆ, ಏನಾದ್ರೂ ರೈತರಿಗೆ ಅನುಕೂಲ ಮಾಡೋ ತರ ಹೇಳ್ತಾರೆ ಅನ್ಕೊಂಡಿದ್ದೆ. ಒಂದು 2 ಗಂಟೆ ಟೈಮ್ ಮೊದಲು ಅಷ್ಟೇ ಒಂದು 2 ಗಂಟೆ ಟೈಮ್. ಇನ್ನ ಹೋಗಿ ನಾಡಗೀತೆ ಆಯ್ತು. ನಾಡಗೀತೆ ಪ್ರಥಮ ಬಾರಿಗೆ ಹಾಗೆ ಆಗ್ತದೆ. ಕೊನೆಯಲ್ಲಿ ರಾಷ್ಟ್ರಗೀತೆ ಕೂಡ ಮಾಡಿಲ್ಲ ಅವರು. ಲೆಕ್ಕಕೊಳ್ಳಿ, ಒಂದು ಕಾರ್ಯಕ್ರಮದಲ್ಲಿ ನೀವು ಕನ್ನಡ ಭವನದಲ್ಲಿ ಏನ್ ನಡೆದಿದೆ? ಇದು ಯಾವುದು ಕೆಂಪೇಗೌಡ ಜಯಂತಿಯಲ್ಲಿ ಕನ್ನಡ ಭವನದಲ್ಲಿ ನಾನಿದ್ದೆ. ಅದಕ್ಕಿಂತ ಮುಂಚೆ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಬಾಲಾಜಿ ಟ್ಯಾಕೀಸ್ ಮುಂದೆ ಬಂದು ಪ್ರೊಫೆಷನ್ ಅಲ್ಲಿ ಜಾಯಿನ್ ಆಗ್ತಾರೆ. ಜಾಯಿನ್ ಆಗ್ಬೇಕಾದ್ರೆ ನಮ್ಮ ಸಂದೀಪ್ ರೆಡ್ಡಿರವರು ಬಂದು ಹಗ್ ಮಾಡ್ಕೊತಾರೆ, ಡ್ಯಾನ್ಸ್ ಹಗ್ ಮಾಡ್ಕೊಂತಾರೆ. ಅಲ್ಲಿಂದ ಪ್ರೊಸೆಷನ್ ಅಲ್ಲಿ ಮೆರವಣಿಗೆಯಲ್ಲಿ ನಮ್ಮ ಯಲವಳ್ಳಿ ರಮೇಶ್ ಆಗಿರ್ಬೋದು, ಆಮೇಲೆ ಎಲ್ಲ ಕೆಂಪೇಗೌಡ ಅಭಿಮಾನಿಗಳು ಎಲ್ಲರೂ ಜೊತೆಯಲ್ಲಿ ಅಲ್ಲಿ ಬರ್ತಾರೆ. ಬಲಮುರಿ ಸರ್ಕಲ್ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಆ ಒಂದು ಹಬ್ಬನ ಸಂಭ್ರಮಾಚರಣೆ ಮಾಡ್ತಾರೆ. ನೃತ್ಯ ಮಾಡಿ ಎಲ್ಲ ಸೇರಿ ಸಂಭ್ರಮಾಚರಣೆ ಮಾಡ್ತಾರೆ. ಮಾಡಬೇಕಾದ್ರೆ ಕೆಲವರು ಅಲ್ಲಿ ಹಿಂದೆ ಇದ್ದಂಥವ್ರು ನಮ್ಮ ನಾಯಕರು ಹೇಳಿದ್ರು. ಯಾಕಂದ್ರೆ ನಿಜಾನೇ ಅವ್ರು ಹೇಳಿದ್ರು, ಇವನ್ನ ಯಾರನ್ನ ಸಂದೀಪ್ನ ಚಪ್ಪಲಿ ತಗೊಂಡು ಹೊಡಿರೋ ಅವನ್ನ ಅಂತಾರಂತೆ. ಏನಕ್ಕೋಸ್ಕರ? ಪ್ರದೀಪ್ ಜೊತೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾನೆ, ಫಸ್ಟ್ ಅವನ್ ನೋಡಿರೋ, ಅಲ್ಲಿಂದ ಪ್ರಾರಂಭ ಆಗ್ತದೆ. ಆ ಮನುಷ್ಯನ್ಗೆ ಏನ್ ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಆ ಮನುಷ್ಯ ಅಲ್ಲಿಗೆ ಹೋಗಲ್ ಮತ್ತೆ ಯಾರು ಸಂದೀಪ್ ರೆಡ್ಡಿ ಇವರು ಶಾಸಕರಲ್ಲಿ ಕೊಟ್ಟೋಗ್ತಾರೆ. ಅಲ್ಲಿ ಒಂದು ಟೀಮು ಸೈಡಿಗೆ ಬರ್ತದೆ. ಸೈಡಿಗೆ ಬಂದು 50,000 ರೂಪಾಯಿ ಎತ್ಕೊಡ್ತಾರೆ. ಎತ್ಕೊಟ್ಟು ಬಾರ್ಗಳ ಹತ್ರ ಎಲ್ಲ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ಇದು ಯಾರು ನೋಡಿದ್ರೆ? ಯಾರು? ನಮ್ಮ ಕಾರ್ಯಕರ್ತರು ನೋಡಿದ್ದಾರೆ. ಅವ್ರು ಮತ್ತೆ ಎಲ್ಲ ನನ್ಗೆ ಅಂದ್ರೆ ಕೂಲಂಕುಷವಾಗಿ ನಾನು ಅಷ್ಟು ಸಾಮಾನ್ಯವಾಗಿ ಅಂತ ನಂಬಲ್ಲ, ಇನ್ನೊಬ್ಬರ ಮೇಲೆ ಇದು ಮಾಡಲ್ಲ. ಯಾಕಂದ್ರೆ ಒಂದು ಹಬ್ಬ ಅದು, ಅವರೊಬ್ಬರಿಗೆ ಅಲ್ವಲ್ಲ, ಪ್ರತಿಯೊಬ್ರು ಹೋಗ್ಬೋದು. ಬರೀ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಏನೂ ಅಲ್ಲ ಅಲ್ವಾ? ಕಾಮನ್ ಆಗಿ ಎಲ್ರು ಹೋಗ್ಬೋದು. ಈ ಒಬ್ಬ ಅಧ್ಯಕ್ಷರಲ್ಲಿ ಹೋದಾಗ ನೀವು ನಿಮ್ಮ ಸಭ್ಯತೆ ಯಾವ ರೀತಿ ಆಗೈತೆ ಅಂದ್ರೆ, ಅವರು ಸುಧಾಕರ್ ಕಾರ್ಯಕರ್ತರು ಇದು ಮಾಡಿರೋದು ಕೃತ್ಯ. ಆಮೇಲೆ ಅಲ್ಲಿ ಆ ಒಂದು ಟೀಮ್ ಅಲ್ಲಿ ಹೊರಟೋಗ್ತಾರೆ. ನಿಷ್ಠಾವಂತ ಅಭಿಮಾನಿಗಳು, ಕೆಂಪೇಗೌಡ ಅಭಿಮಾನಿಗಳು ಆ ಸಂಭ್ರಮಾಚರಣೆ ಮಾಡ್ಕೊಂಡು ಕನ್ನಡ ಭವನಕ್ಕೆ ಒಳಗಡೆ ಹೋಗ್ತಾರೆ. ಆಮೇಲೆ ಕೆಲವರು ಕುಡಿದು ಅಲ್ಲೊಂದು ಧ್ರುವ ಬಾರ್ ಐತೆ, ಅಲ್ಲೊಂದು ಬಾರು, ಅಲ್ಲೊಂದು ಬಾರ್ ಹತ್ರ ಒಂದಷ್ಟು ಜನ ಕುಡಿದು ಒಂದಷ್ಟು ಜನ ದುಡ್ಡು ಇಸ್ಕೊಂಡು ಬೇರೆ ತಾಲೂಕುಗಳವ್ರು ಕೂಡ ಅಲ್ಲಿಗೆ ಬಂದು ಜಮಾಯಿಸಿದ್ದಾರೆ. ಸಬ್ಜೆಕ್ಟ್ ಬಂದು ಕುಮಾರಸ್ವಾಮಿ ಮಾಡಿಸಿರೋದು, ಇದ್ರ ಹಿಂದೆ ಬೇರೆ ಡಾಕ್ಟರ್ ಕೆ ಸುಧಾಕರ್ 100% ಆತನೇ ಹೇಳಿದ್ದಾನೆ. ಆತನೇ ಬಿಡಿಸಿರೋದು ಅವ್ರನ್ನೆಲ್ಲ ಒಳಗಡೆ. ಈಗ ಮೇನ್ ಗಲಾಟೆ ಕಾರಣ ಏನು? ಗೇಟ್ ಹಾಕಿರೋದ್ರಿಂದ ಗಲಾಟೆ ಆಗಿದೆಯಾ? ಆತರ ಅಲ್ಲ. ಅವರು ಏನು ಕುಮಾರಸ್ವಾಮಿದು ಸಬ್ಜೆಕ್ಟ್ ಬಂದಿತ್ತು. ಕುಮಾರಸ್ವಾಮಿ ಕೆಲವರು ಅಭಿಮಾನಿಗಳು ಕೂಗುಲ್ ಹಾಕ್ತಾ ಇದ್ರು ಹಿಂದೆ ಆಚೆ. ಕೂಗುಲ್ ಹಾಕ್ಬೇಕಾದ್ರೆ ಅವ್ರನ್ನ ಜಿಲ್ಲಾಡಳಿತ ಏನೈತೆ ಅವ್ರನ್ನ ಆಚೆನೆ ಇಕ್ಕಿದ್ದಾರೆ. ಕೂಗುಲ್ ಹಾಕೋರ್ನ ಒಳಗಡೆ ಬಿಟ್ಟಿಲ್ಲ. ಅಬ್ಸರ್ವ್ ಮಾಡಿ ಅವ್ರನ್ನ ಒಳಗ್ ಬಿಡಬಾರ್ದು ಬಿಟ್ಟಿಲ್ಲ. ಅವ್ರು ಬಂದೇ ಇಲ್ಲ. ಅವರೆಲ್ಲ ಬಾರ್ಗಳ ಹತ್ರ ಅಲ್ಲಿ ಇಲ್ಲಿ ಇದ್ದು ಕೆಲವರು ಅಲ್ಲೇ ಇದ್ದೋಗವ್ರೆ, ಗಲಾಟೆ ಮಾಡೋದಿಲ್ಲ. ಏನೇನ್ ಬೇಕೋ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಲ್ಲೇ ಇದ್ದೋಗಿದ್ದಾರೆ. ಅವ್ರನ್ನ ಯಾರು ಪೊಲೀಸ್ ಇಲಾಖೆಯವರು ಒಳಗಡೆ ಬಿಟ್ಟಿಲ್ಲ ಅಂದಾಗ ಮಾಡ್ಲೇಬೇಕು, ಗಲಾಟೆ ಮಾಡಿಸ್ಲೇಬೇಕು ಅಂದಾಗ ಈತನೇ ಫೋನ್ ಮಾಡಿ ಅವ್ರ ತಂದೆಯವರಿಗೆ, ಕೇಶವ ರೆಡ್ಡಿರವರಿಗೆ, ಜಿಲ್ಲಾಧಿಕಾರಿಗಳಿಗೆ ಗೆಲ್ಸಿ, ತಹಸೀಲ್ದಾರ್ ಗೆಲ್ಸಿ, ADC ಗೆಲ್ಸಿ ಗೇಟ್ ಓಪನ್ ಮಾಡಿಸಿದ್ದಾರೆ. ಬಟ್ ಆಚೆ ಆರೋಪ ಏನಂದ್ರೆ ಇವ್ರು ಬೇಕು ಅಂತಾನೆ ಬಿಟ್ಟಿಲ್ಲ. ಯಾರು ಇಲ್ಲ. ಪ್ರದೀಪ್ ಈಶ್ವರ್ ಯಾಕೆ ಬಿಡಲ್ಲ? ಒಂದ್ ನಿಮಿಷ ನಾನು ಜನರಲ್ ಆಗಿ ಹೇಳ್ತೀನಿ.
ಹಬ್ಬ ಯಾರ್ದು ಕೆಂಪೇಗೌಡ ಅಲ್ವಾ? ಅಲ್ಲಿ ಬರ್ಬೇಕಾದ್ರೆ ಎಲ್ಲ ಅಭಿಮಾನಿಗಳೇ ತಾನೆ ಬಂದ್ರೆ ಶಿಸ್ತುಬದ್ಧಾಗಿ ಒಳಗಡೆ ಬರ್ತಾರೆ. ಹೌದು. ನೀನ್ ಗಲಾಟೆ ಮಾಡ್ಬೇಕಾದ್ರೆ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾರನ್ನಾದ್ರೂ ಬಿಡ್ತಾರ? ಲಾಠಿ ಚಾರ್ಜ್ ಏನು ಮಾಡಿಸಿದ್ರ ಅಂತ. ಅದೇ ನೀವು ಯಾವಾಗ ಗಲಾಟೆಗಳು ಮಾಡ್ತಾ ಇದ್ದಾರೆ, ಅವರು ಯಾರು ಲಾಠಿ ಚಾರ್ಜ್ ಪ್ರದೀಪ್ ಮಾಡು ಅಂತ ಹೇಳ್ತಾರ? ಸರ್ಕಾರ ಅವರು, ಅಧ್ಯಕ್ಷ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿರೋರು ಆಚೆ ಏನಾಗ್ತಾ ಇತ್ತು ಅಂತ ಅದನ್ನ ಗೊತ್ತೇ ಇರಲ್ಲ. ಇಲ್ಲ ಗೊತ್ತಿಲ್ಲ. ಒಳಗಡೆ ಬಂದ್ಮೇಲೆನೆ ಸ್ಟಾರ್ಟ್ ಆಗಿರೋದು ಇದು. ಬಂದ್ಮೇಲೆ ಇವ್ರು ಯಾವಾಗ ಸುಧಾಕರ್ ಅವ್ರು ಕರೆ ಮಾಡಿ ಒಳಗಡೆ ಕಳ್ಸಿಬಿಟ್ರು, ಬಿಡ್ರಿ ಏನಾಗ್ತದೆ ಆಗ್ಲಿ ಅಂತ ಯಾವಾಗ ಹೇಳಿ ಅವ್ರನ್ನ ಕಳಿಸ್ತಾರೋ, ಏನೋ ಮಾಡ್ಕೊ ಹೋಗ್ರು ಅಂದಾಗ ಏನಾಗ್ತದೆ? ಕಾರ್ಯಕ್ರಮ ಖಂಡಿತ. ನೀವು ಸರ್ಕಾರದಲ್ಲಿ ನೀವು ಒಂದ್ ಅಂಗ, ಹೌದಾ ಇಲ್ವಾ? ಸಂಸದ ಆದ್ಮೇಲೆ ನೀವು ಒಂದ್ ಅಂಗ. ಸರ್ಕಾರಿ ಕಾರ್ಯಕ್ರಮಕ್ಕೆ ಅವಮಾನ ಮಾಡಿಸಿದ್ದೀರಂದ್ರೆ ನಿಮ್ದು ತಪ್ಪೈತೆ. ಮೊದಲು ತಪ್ಪು ನಿಮ್ದೆ. ಅವ್ರು ಡಿಬೇಟ್ ಬರ್ಲಿ, ನಾವು ಬರ್ತೀವಿ, ಸಾಂವಿಧಾನಿಕವಾಗಿ ಮಾತಾಡೋಣ. ಆಮೇಲೆ ಹೇಳಿ. ಮತ್ತೆ ನೀವು ನಿನ್ನ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಕೇಳಿಸ್ಕೊಂಡೆ, ಅಂಬೇಡ್ಕರ್ ಜಯಂತಿ ಅಲ್ಲ ಇದು, ಕೆಂಪೇಗೌಡ ಜಯಂತಿ, ನೀವೇನು ಹೊಲಕ್ ಬಂದಿದ್ರ ಅಂತ ಯಾರೋ ಒಳಗಡೆ ಅದು ಏನಂದ್ರೆ ಈ ಗದ್ದಲ ಸ್ಟಾರ್ಟ್ ಆಗ್ತದೆ. ಒಳಗಡೆ ಗದ್ದಲ ಸ್ಟಾರ್ಟ್ ಆಗ್ಬೇಕಾದ್ರೆ ಶಾಸಕರು ಮೌನವಾಗಿ ಕುತ್ಕೊಂಡಿರ್ತಾರೆ, ಅಧ್ಯಕ್ಷ ಸ್ಥಾನದಲ್ಲಿ ಅವ್ರು ಕೂತಿರ್ತಾರೆ. PN ಕೇಶವ ರೆಡ್ಡಿರವರು ಏರ ಧ್ವನಿಯಲ್ಲಿ ಮೈಕ್ ಇಟ್ಕೊಂಡು ಮಾತಾಡ್ತಾರೆ. ಏನಂತ? ಇದು ಅಂಬೇಡ್ಕರ್ ಜಯಂತಿ ಅಲ್ರೋ, ಕೆಂಪೇಗೌಡರ ಜಯಂತಿ ಇದು. ಏನ್ ರೀಸನ್ ಮಾತಾಡ್ತಿರ್ಬೋದು? ಅಲ್ಲ, ಅಂಬೇಡ್ಕರ್ ಜಯಂತಿ ಅಂದ್ರೆ ಅವ್ರ ಲೆಕ್ಕದಲ್ಲಿ ಯಾವ ರೀತಿನೋ ನನಗ್ ಗೊತ್ತಿಲ್ಲ. ಅದು ಅಂದ್ರೆ ಅಲ್ಲಿ ಗಲಾಟೆ ನಡೀತಾ ಐತೆ, ಈ ತರ ಗಲಾಟೆ ಮಾಡ್ಕೊಬಾರ್ದು. ಅಂದ್ರೆ ಅಲ್ಲಿ ಅಂಬೇಡ್ಕರ್ ಜಯಂತಿ ಅಂದ್ರೆ ಗಲಾಟೆಗಳು ಮಾಡ್ಕೊಂತಾ ಇರ್ತಾರೆ ಎನಿ ಟೈಮ್ ಕುಡ್ಕೊಂಡು. ಮಾತಾರಲ್ಲ ಅಂದ್ರೆ ಅವ್ರ ಭಾವನೆಗಳು ಯಾವ ರೀತಿ, ಓಕೆ, ಒಬ್ಬ ಹಿರಿಯ ಮುತ್ಸದ್ದಿ ಅವ್ರ ಭಾವನೆಗಳು ಯಾವ ರೀತಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕ್ಯಾಸ್ಟ್ ಏನಕ್ಕೆ ಅಡ್ಡ ಬಂತು? ಬಲ್ಜಿಗರ ಸಮುದಾಯ ಏನಕ್ಕೆ ಬಂತು? ಬಲ್ಜಿಗರ ಸಮುದಾಯ ಏನಕ್ಕೆ ಬಂತು ಇದ್ರಲ್ಲಿ? ಬಲ್ಜಿಗರ ಸಮುದಾಯ ಏನು ಬಂದಿಲ್ವೇ ಅಲ್ಲಿ? ಯಾವುದೇ ಒಂದು ವಿಷಯದಲ್ಲಿ ಬಂದಿಲ್ಲ. ಹೌದಾ? ಬಲಿಜಿಗರ ಸಮುದಾಯ ಅಲ್ಲ, ಬಲಿಜಿಗರ ಜಯಂತಿ ಅಲ್ಲಲ್ಲ ನಾನು ಕೇಳಿದ್ದು. ಅಲ್ಲಿ ಶಾಸಕ ಬಂದು ಬಲಿಜಿಗ, ಅವ್ರು ಬಂದಿರೋದಕ್ಕೆ ಏನಾದ್ರು ಕ್ಯಾಸ್ಟ್ ಏನಾದ್ರು ಅಡ್ಡ ಬಂತ? ಅವ್ರ ಭಾವನೆಗಳು ಅಲ್ಲ ಅಲ್ಲಿ ಏನ್ ಅವ್ರಿಗೆ ಏನ್ ಅನ್ಕೊಂಡಿದಾರಂದ್ರೆ ಅವನು ಬಲ್ಜಿಗ್ನಿಂದ ಏನಕ್ಕೆ ಹೋಗ್ತೀರಾ ನೀವು ಅನ್ನೋ ಭಾವನೆಗಳನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ನಾನು ಕೇಳಿರೋದು ಶಾಸಕರು ಹೇಳಿದ್ರು. ಶಾಸಕರು ಮೈಕಲ್ಲಿ ಹೇಳ್ತಾರೆ, ಮಾಮೂಲು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಈ ತರ ನನ್ನ ತಾಯಿನ ಬೈದ್ರು, ನನ್ ಕ್ಯಾಸ್ಟ್ ನಿರ್ದೇಶನ ಮಾಡಿದ್ರು, ಮತ್ತೆ ನನ್ನ ಮಿಸ್ಸಸ್. ಅದ ಅವರು ಯಾವ ರೀತಿ ಬೈದ್ರು ಅಂದ್ರೆ, ಒಬ್ಬ ಶಾಸಕರು ಅಹಿಂದ ಹುಡುಗ, ಬಲಜಿ ಜನಾಂಗದ ಹುಡುಗ. ಓಕೆ, ಬಲಜಿ ಜನಾಂಗದ ಹುಡುಗ ಆಗಿದ್ರಿಂದ ಪರ್ಟಿಕ್ಯುಲರ್ಲಿ ಕ್ಯಾಸ್ಟ್ ಇಟ್ಕೊಂಡು ಬೈದ್ರು, ಅವ್ರ ತಾಯಿನ ಬೈದ್ರು, ಹೆಂಡತಿನ ಬೈದ್ರು, ನಮ್ಮ ಸಮಾಜನ ಬೈದ್ರು. ಆದ್ರೂ ಒಂದೇ ಒಂದು ಪದ ಕೂಡ ಕೆಟ್ಟ ಉಚ್ಚಾರಣೆ ಆತ ಮಾತಾಡಿಲ್ಲ. ಮೌನವಾಗಿ ಆತನ ಭಾಷಣೆಯಲ್ಲಿ ಸಹ ಗೌರವವಾಗಿ ಕೆಂಪೇಗೌಡರಿಗೆ ಬಗ್ಗೆ ಏನ್ ಹೇಳಬೇಕು, ನಾಡು ಕಟ್ಟಂತವರು, ಅವರು ಸಾಧನೆಗಳ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಕುಲಂಕುಷವಾಗಿ ತಿಳಿಸಿ, ಏನು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅವ್ರಿಗೆ ಯಾವ ರೀತಿ ಗೌರವ ಇತ್ತು ಅನ್ನೋದು ವಿಸ್ತಾರವಾಗಿ ಅವರಿಗೆ ಜನಕ್ಕೆ ಎಕ್ಸ್ಪ್ಲೈನ್ ಮಾಡಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ, ಯಾಕಂದ್ರೆ ಗಲಾಟೆ ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಆತನ ಪಾಡಿಗೆ ಆತನ ಆಚೆ ಬಂದ್ರು. ಆಚೆ ಬಂದ್ರೆ ಏನು ಗುಂಪು ಕಟ್ಕೊಂಡು ಬಂದ್ರು. ಅಲ್ಲಿ ಪೊಲೀಸ್ ಮೆನ್ ಕಮ್ಮಿ ಇತ್ತು. ಸರ್ಕಾರ ಕಾರ್ಯಕ್ರಮನೇ ನಿನ್ಗೆ ಅವ್ರಿಗೂ ಅಪೂರ್ವವಾಗಿ ಗೊತ್ತಿರಲ್ಲ ಏನು ಇಲ್ಲಿ ಗಲಾಟೆಗಳಾಗ್ತದೆ ಇಲ್ಲೋ ಅಂದ್ಬಿಟ್ಟು. ಯಾವಾಗ ಸಂಸದರು ಫೋನ್ ಮಾಡಿ ಅವ್ರನ್ನೆಲ್ಲ ಒಳಗಡೆ ಕಳ್ಸಿದ್ರು ಅವಾಗ ಗಲಾಟೆ ಆಗಿದ್ದು. ಅವ್ರಿಗೆ ಖಾರವಾಗಿ ಬೈದಿದ್ದಾರೆ DC ಅವ್ರಿಗೆಲ್ಲ, ಬಿಡ್ಲೇಬೇಕು ಅಂತ. ನೀವು ಸರ್ಕಾರದಲ್ಲಿ ಒಂದು ಹಂಗ, ಇವಾಗ ನೀವೇ ಅಧ್ಯಕ್ಷರಾಗಿದ್ದಿದ್ರೆ ಬೇರೆ ಯಾರೋ ಒಬ್ಬ ಗಲಾಟೆ ಮಾಡ್ತಾ ಇದ್ರೆ ನೀವು ಬಿಡಿಸ್ತಾ ಇದ್ರ? ಕಪ್ಪು ಬಾವುಟ ತೋರಿಸ್ತಾ ಇದ್ರೇನೆ ಬಿಡಲ್ಲ, ಹೌದಾ ಇಲ್ವಾ ಸರ್? ಬಿಡ್ತಾರ? ಮತ್ತೆ ಇನ್ನೊಂದೇನಂದ್ರೆ, ಮೇನ್ ಅಲ್ಲಿ ಶಾಸಕರು ಮೌನವಾಗಿದ್ದಿದ್ರೆ ಇಷ್ಟು ದೊಡ್ಡ ಗಲಾಟೆಗಳಾಗ್ತಾರೆ. ಮೌನನೇ ಇದ್ದಿದ್ದು. ಆಚೆ ಬಂದ ಮೇಲೆ ಏನಾಯ್ತು ನಾನು ಹೇಳ್ತೀನಿ ಕೇಳಿ. ಅಲ್ಲಿ ಯಾವುದೇ ಕಾರಣಕ್ಕೆ ಒಳಗಡೆ ಆತನಿಗೆ ಇಷ್ಟ ಬಂದಂಗೆ ಎಲ್ಲ ಸುಮಾರು ಒಂದು 300-400 ಜನ
ಯಾಕಂದ್ರೆ ನೀವು ಎಲ್ಲಾ ಮಾಧ್ಯಮಗಳವರು ಅಲ್ಲೇ ಇದ್ರೆ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ಇಡೀ. ಯಾಕಂದ್ರೆ ಅವ್ರ ಕಲ್ಪನೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಶಾಸಕರು ಮೀಸೆ ತಿರುದ್ರು, ತೊಡೆ ತುಟ್ಟಿದ್ರು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಏನಾಯ್ತು ಗೊತ್ತಾ, ನಮ್ಮ ಕಾರ್ಯಕರ್ತರು ಏನಂತ ಹೇಳಿದ್ರು ಅಂದ್ರೆ, ಅಣ್ಣ ನೀನು ಕಾರ್ ಮೇಲೆ ನಿಂತ್ಕೊಳ್ಳೇಬೇಕು ಅಂತ ಪಟ್ಟಿ ಹಿಡ್ಕೊಂಡ್ರು ನಮ್ಮ ಕಾರ್ಯಕರ್ತರು. ಅವ್ರು ಅಷ್ಟು ಅವಮಾನ ಮಾಡಿದಾರಲ್ವಾ, ಕಾರ್ ಮೇಲೆ ನಿಂತ್ಕೊಳ್ಳಿ, ನಾವು ಪ್ರೊಸೆಷನ್ ನಾವು ಕರ್ಕೊಂಡು ಹೋಗ್ತೀವಿ. ಖಂಡಿತ ಮೈನಸ್ ಏನಿಲ್ಲ. ಅದು ಏನಕ್ಕೆ ಮೈನಸ್ ಆಗ್ತದೆ? ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಏನಾದ್ರೂ ಕೆಟ್ಟದಾಗಿ ಅವರು ಬಿಂಬಿಸ್ಕೊಂಡಿದ್ರೆ ಅದು ಮೈನಸ್ ಅಂತ ನಾನು ಹೇಳ್ತೀನಿ. ಸರ್ಕಾರ ಬೇರೆ, ಪಕ್ಷ ಬೇರೆ. ಪಕ್ಷದ ಅಡಿಯಲ್ಲಿ ತಿರ್ಸೋದು, ಭುಜ ತಟ್ಟೋದು ಯಾತ್ರ ಸರಿ ನಿಮ್ ಲೆಕ್ಕದಲ್ಲಿ? ಹಣ ಮೀಸೆ ತಿರುಸಿದ್ದಾರೆ, ತೊಡೆ ತೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಒಬ್ಬ ಶೂನೆಲ್ಲ ಎಸ್ದ, ನೀವೇನಾದ್ರೂ ಮಾಡ್ಕೊಳ್ಳಿ, ನನ್ ಮೀಸೆ ಕೂಡ ಏನೂ ಆಗಲ್ಲ, ನಾನು ಆ ತರ ಗಟ್ಟಿಯಾಗಿರೋ ಮನುಷ್ಯ ಅಂದ್ಬಿಟ್ಟು ಬಿಸಾಕಿರೋದು ಆಚೆಗಡೆನೆ ಅದಾಗಿ ಒಳಗಡೆ ಕನ್ನಡ ಭವನದಲ್ಲಿ ಮೇಲೆಯಿಂದ ಬರುವಾಗ ಗೇಟ್ ಹತ್ರ ಇವ್ರು ಭುಜ ತಟ್ಟಿದ್ರು. ಇಲ್ಲಣ್ಣ, ಅದು ನೀವು ಶೂ ಹಾಕಿರೋದು ಕೂಡ ಆಚೆನೆ, ಮೀಸೆ ತೋರ್ಸಿರೋದು ಕೂಡ ಆಚೆನೆ. ಆಟ ಭುಜ ತಟ್ಟಿರೋದು ಗೇಟ್ ಹತ್ರ ತಟ್ಟಿದಾರ. ಅದೇ ಹೇಳ್ತಾ ಇದ್ನಲ್ಲ, ಯಾವಾಗ ಶೂ ಎತ್ಕೊಂಡ್ರು, ಚಪ್ಪಲಿ ಎತ್ಕೊಂಡ್ರು, ಇವರು ಒಂದಲ್ಲ ಖಂಡಿತ ತೋರ್ಸಿದ್ರು, ಕಲ್ಲು ಎತ್ಕೊಂಡ್ರು. ಆಗ ಏನು ಮಾಡಕ್ಕಾಗಲ್ಲ, ನೀವು ನಾನ್ ಸರ್ಕಾರದ ಒಂದು ಅಂಗ ಅಂತ ಹೇಳಿ ಹೋಗಿದ್ದಾತ. ಪ್ರಕಾಶ್ ಅನ್ನೋರು ಶೂ ಬಿಸಾಕಿರೋದು ಆಚೆ ಕಡೆನೆ. ಇದು ಗೇಟ್ ಹತ್ರ ಬಂದ ತಕ್ಷಣ ಗೇಟ್ ಮುಂದೆ ಇವರೇ ಅಲ್ವಾ ಇದ್ದವ್ರು, ಯಾರು ಎಲ್ಲ ಈ ರೋಡಿಗಳೆಲ್ಲಾನು ಅಲ್ವಾ. ಅವಾಗ ತೋರಿಸಿದಾಗ್ಲೇ ಹಿಂಗಾಗಿದ್ದು. ಅಷ್ಟು ಬಿಟ್ರೆ ನೀವೇನು ಮಾಡಕ್ಕಾಗಲ್ಲ, ನನ್ನ ಕಾರ್ಯಕ್ರಮ ಮುಗಿದೇ ಐತೆ, ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ಕೊಂಡು ಮೀಸೆ ಅನ್ಕೊಂಡು ಹೋದ. ಬಾಯಿ ಸ್ವಲ್ಪ ಜಾಸ್ತಿ ಅಲ್ವಾ ನಮ್ಮ ಶಾಸಕರದ? ಇಲ್ಲ, ಆತನ ಹುಟ್ಟುಗುಣನ ಅಷ್ಟೇ. ಏನ್ ಮಾತಾಡ್ತಾರ ಅದ್ ಮಾಡ್ತಾ ಇದಾರೆ. ಕರ್ನಾಟಕದಲ್ಲಿ ಯಾವ್ದೇ ಒಂದು ಕಾರ್ಯಕ್ರಮ ನಡೀಲಿ, ಯಾರೊಬ್ಬರು ಕಾಂಗ್ರೆಸ್ ಪರವಾಗಿ ಯಾರಾದ್ರೂ ಒಂದು ಚಿಕ್ಕ ಟೀಕೆ ಮಾಡಿದ್ರೆ ಹೋಗ್ಬಿಟ್ಟು ಪಕ್ಷದ ನಿಷ್ಠೆ ಅಂತ ಕಾರ್ಯಕರ್ತ. ಇಷ್ಟು ಜನ MLA ಅವರಲ್ಲ? ಇಲ್ಲ, ಅದು ಇನ್ನ ಯೂತ್ ಆಯ್ತಾ, 39-40 years. ಆ ಯುವಕರು ಆ ಗರ್ಜನೆ ಮಾಡ್ಲೇಬೇಕು. ಆ ಪಕ್ಷಕ್ಕೆ ಒಂದು ಸಂಘಟನೆ ಸಂಬಂಧ ಇಲ್ದಿರೋ ಟಾಪಿಕ್ ಹೋಗಿ ಬರ್ಲಿಕ್ಕೆ ಇಲ್ಲ, ಖಂಡಿತ ಆತರ ಏನಿಲ್ಲ. ಅವ್ರ ಇವಾಗ ಸಂಬಂಧ ಇಲ್ಲ ಅಂದ್ರೆ ಬಿಜೆಪಿ ಅವರು ಪಕ್ಷದಲ್ಲಿ ಹೋಗ್ಬಿಟ್ಟು ಮಾಡ್ತಾರ. ಇವಾಗ ನಮ್ಮ ಪಕ್ಷದಲ್ಲಿ ಅಡಿಯಲ್ಲಿ ಏನಾದ್ರು ಗಲಭೆಗಳಾಗಿದ್ರೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಲೀಡರ್ಗಳಿಗೆ ಏನಾದ್ರು ತೊಂದರೆ ಆದಾಗ ಫಸ್ಟ್ ಹೋಗೋದೆ ಮಾನ್ಯ ಶಾಸಕ ಪ್ರದೀಪ್ ಈಶ್ವರ್ ಅವರು. ದಾವಣಗೆರೆಗೆ ಹೋದ್ರು, ಅಲ್ಲೇನೋ ಪೂಜಾ ತಟ್ಟಿದ್ರು. ಖಂಡಿತ ದಾವಣಗೆರೆ ಮುಂಚೆ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ, ಅಲ್ಲಿನ ಅಭಿಮಾನಿಗಳು ಕರೆ ಮಾಡ್ತಾರೆ, ಪ್ರದೀಪ್ ಈಶ್ವರ್ ಬರ್ಲೇಬೇಕು. ಅಭಿಮಾನಿಗಳ ಆತನು ಮೋಟಿವೇಶನ್ ಸ್ಪೀಚ್ಗೆ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಯುವಕರ ತಂಡ ಐತೆ. ನಿಮ್ಗೆ ಗೊತ್ತೋ ಇಲ್ಲ, ಇಡೀ ಕರ್ನಾಟಕದಲ್ಲಿ. ನಮಗಿನ್ನ ನಾರ್ತ್ ಸೈಡ್ ಒಂದು ಮಾತಿದೆಯಲ್ಲ, ಇವರು ಶಾಸಕರು ಸರಿ ಇಲ್ಲ, ಹುಚ್ಚ ಅಂತ ಒಂದು ಯಾರು ಕಿಡಿಗೇಡಿಗಳು ಏನ್ ಗೊತ್ತಾ, ನಮ್ಮ ಪಕ್ಷದವ್ರು ಏನನ್ನಲ್ವೇ, ನಮ್ಮ ಪಕ್ಷದಲ್ಲಿ ಐಕಾನ್, ಯೂತ್ ಐಕಾನ್ ಅಂತ. ನಮ್ಮ ಪಕ್ಷ ಕಾಂಟ್ರವರ್ಸಿ ಮಾತಾಡೋದು ಕಾಮನ್, ಅದು ಬೇರೆ ಪಕ್ಷದವರು. ಅಷ್ಟು ಮಾತಾಡೋದ್ರಿಂದ ಇವ್ರ ಇವಾಗ ಸ್ಟ್ರಗಲ್ ಆಗುತ್ತಾ? ಯಾವ್ದು ಇವ್ರಿಗೆ ಈ ತರ ಮಾತಾಡೋದ್ರೆ ಸ್ಟ್ರಗಲ್ ಏನಾಗಲ್ಲ? ಏನಕ್ಕಾಗುತ್ತೆ? ಇವಾಗ ಸೀಟ್ ಕೊಡ್ತಾರ? 100% ಕೊಟ್ಟೆ ಕೊಡ್ತಾರೆ. ಯಾಕೆ ಕೊಡಲ್ಲ? ಗೆಲ್ತಾರೆ, 100% ಗೆಲ್ತಾರೆ. ಯಾವ ಕಾರ್ಯಕ್ರಮ ಮಾಡ್ತಾ ಇಲ್ಲ. 100% ಅಣ್ಣ, 1% ಕೂಡ ಕಮ್ಮಿ ಇಲ್ಲ. 100% ಬಿಫಾರ ಮಾತಿಗೆ ಕೊಡ್ತಾರೆ. ಅಹಿಂದ ಹುಡುಗ, ಅಹಿಂದ ಪರವಾಗಿ ಪ್ರದೀಪ್ ಈಶ್ವರಕ್ಕೆ ಅಹಿಂದ ಹುಡುಗ ಅಂತ ಟ್ಯಾಗ್ಲೈನ್ ಅಷ್ಟೇ. 100% ಆತರ ಏನಿಲ್ಲ. 100 ಎಲ್ಲಾ ಜಾತಿಗಳು ಆತನಿಂದ ಐತೆ. ಈಗ ಅಹಿಂದರಲ್ಲಿ ಎಷ್ಟು ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಎಷ್ಟು ಜಾತಿಗಳು ಬರುತ್ತೆ? ಬರ್ತದಣ್ಣ, ಜಾಸ್ತಿ ಬರ್ತದೆ. ಗೌಡಸು ಬರುತ್ತೆ. ಮತ್ತೆ ಅವ್ರು ಯಾಕೆ ಅವ್ರ ಮುಂದೆ ಹೋಗ್ಬಿಟ್ಟು ಅಹಿಂದ ಹುಡುಗ ಅಂತ ಯಾಕೆ ಕೇಳ್ಕೋಬೇಕು? ಅಲ್ಲ, ಅವ್ರು ನೋಡ್ಸ್ಕೊಂತಾ ಇದ್ರಲ್ವಾ. ಇವಾಗ ಅಹಿಂದ ಹುಡುಗನ್ಗೆ ಅಲ್ವಾ OBC ಹುಡುಗನ್ ಬೈದಿದ್ದಲ್ವಾ. ಅವರು ಅವ್ರ ತಾಯಿ, ಹೆಂಡತಿ, ಬೇರೆ ಜಾತಿ ಎಲ್ಲಾ ಇದ್ರ ಬಗ್ಗೆ ಅವ್ಯಾಚ್ಯ ಶಬ್ದಗಳನ್ನ ಬೈದ್ರು. ಆದ್ರೂ ಆತ ಏನಾದ್ರೂ ಒಂದು ಪದ ಮಾತ್ರ ಮಾತಾಡಕ್ಕಾಗುತ್ತಾ? ಆತ ಏನೋ ಇವಾಗ ಸುಮೋಟೋ ಕೇಸ್ ಹಾಕಿದ್ದಾರೆ. ಸುಮೋಟೋ ಕೇಸ್ ಅಂದ್ರೆ ಅದೇ ಪೊಲೀಸರು ಕೋರ್ಟ್ನ ಅಧೀನದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸರ್ಕಾರದ ಯಾವುದೇ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಏನೇ ಗಲಾಟೆ ಮಾಡ್ತಾ ಇದ್ರು ಅವರೇ ದಾಖಲಿಸ್ಕೊಂಡು ಅವರೇ ತನಿಖೆ ಮಾಡಿ FIR ಹಾಕೋದು. ಇವಾಗ ಮಾಡ್ತಾ ಇರೋದು ನಾವು ಕೊಟ್ಟಿರೋದಲ್ಲ. ನಾವು ಕೊಟ್ಟಿರೋದು ಒಂದೇ ನಿನ್ನೆ. ಇದ್ರ ಹಿಂದೆ ಕಾಣದ ಕೈಗಳು ಏನೇನ್ ಕೆಲಸ ಮಾಡಿದ್ರೆ ಎಲ್ಲ ನಾವು ಇಂಟೆಲಿಜೆಂಟ್ ರಿಪೋರ್ಟ್ ನಮ್ಮ
ಇದರಲ್ಲಿ ನಾವು ತಗೊಂಡಾಗ ಯಾರು ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ನಮ್ಗೆ ಗೊತ್ತಾದಾಗ ಅವ್ರ ಮೇಲೆ ಎತ್ಕೊಂಡೋಗಿ FIR ಮಾಡಿ ಅಂತ ನಾವು ನಮ್ಮ ಕಮ್ಯುನಿಟಿ ವತಿಯಿಂದ 2,000 ಜನ ಮುಖಂಡರು ಸೇರಿ ನಿನ್ನೆ ಒಂದು 50-100 ಜನ ಹೋಗಿ ಕಂಪ್ಲೇಂಟ್ ಮಾಡಿರೋದು SP. ಅವರು ಕೊಟ್ಟಿದ್ದಾರೆ. ಕೊಡ್ಲಿ. A1 ಆರೋಪಿ ಆರೋಪಿ ಸರ್ಕಾರ ಕಾರ್ಯಕ್ರಮ ಆತ ಹೋಗಿ ಯಾವತ್ತು ಇವಾಗ ನನ್ನ ಕಾರ್ಯಕ್ರಮದಲ್ಲಿ ನಾನು ಗಲಾಟೆ ಮಾಡ್ಕೊಂತೀನ? ನೀವು ಜನರಲ್ ಆಗಿ ಜನಕ್ಕೆ ಇದು ನಾವು ಗೊತ್ತಾಗ್ಬೇಕು. ಇವಾಗ ನಾನೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಧ್ಯಕ್ಷತೆ ನಾನೇ ವಹಿಸಿರ್ಬೇಕಾದ್ರೆ ಏನೋ ಒಂದು ಕಾರ್ಯಕ್ರಮ ನೀವು ಗಲಾಟೆ ಮಾಡ್ಬೇಕಂತ ಉದ್ದೇಶಪೂರ್ವವಾಗಿ ಹೋಗಿ ಮಾಡಿರೋದು. ಅದೇನಣ್ಣ ನಮ್ಮ ಕಾರ್ಯಕ್ರಮದಲ್ಲಿ ನಾವೇ ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ನಾವೇ ವಹಿಸಿದ್ದು, ನಾವೇ ಗಲಾಟೆ ಮಾಡ್ಕೊಂತ ಇದ್ರೆ ನಮ್ಗೆ ಎಲ್ಲಿ ಗೌರವ ಇರ್ತದೆ ಸಮಾಜದಲ್ಲಿ? ಯಾವುದೇ ಸಮಾಜ ಆಗಲಿ ಸಮಾನತೆ ಸಮಾಜವನ್ನ ಕಟ್ಟುವುದೇ ಒಬ್ಬ ರಾಜಕೀಯದ ಒಂದು ಉದ್ದೇಶ ಆಗಿರ್ತದೆ. ಮತ್ತೆ ಮೇನ್ ಆರೋಪ ಏನಂದ್ರೆ ಈ ಶೂ ಬಿಸಾಕಿದಾರಲ್ಲ ಪ್ರಕಾಶ್ ಅಂತ ಅಡಿಗೊಳ್ಳರಲ್ಲಿ, ಆ ಯಪ್ಪ ಮೂಲ ಬಂದು ಕಾಂಗ್ರೆಸ್ ಫ್ಯಾಮಿಲಿ. ಆಯಪ್ಪನ ಆಚೆ ಕಡೆ ಮಾಹಿತಿ ಇರೋದು ಆ ಫ್ಯಾಮಿಲಿ ಪೂರ್ತಿ ಕಾಂಗ್ರೆಸ್ಗೆ ಓಟ್ ಹಾಕೋದು. ಅವ್ರು ಕಾಂಗ್ರೆಸ್ ಕಾರ್ಯಕರ್ತ. ಅದು ಅಂದ್ರೆ ಈಗ ಬಂದು ಚೊಪ್ಲಿ ತಗೊಂಡು ಇನ್ನೊಂದು ಮಾತು ಹೇಳ್ತೀನಿ, ಈಗ ಅವ್ರು ಹುಟ್ಟಿಸಿರೋದಷ್ಟೇ ಅದು. ಓಕೆ 100% ಅವನು ಬಂದು ಸ್ಪೀಟ್ ಕೋರ, ಕುಡುಕ, ಬಿಜೆಪಿ ಕಾರ್ಯಕರ್ತ. ನಾವು ಎಲ್ಲಿಗಾದ್ರೂ ಬನ್ನಿ ನಾನು ಪ್ರೂಫ್ ಮಾಡ್ತೀನಿ. ಅವನು ಮತಿ ಬ್ರಹ್ಮಣ್ಯ ಆಗೈತೆ, ಅವ್ರ ಮನೆ ಕಡೆ ಅವನು ಯೋಚನೆ ಮಾಡಿಲ್ಲ. ನಾನು ಆಗ್ಲೇ ಹೇಳಿದೆ, ನಾವೆಲ್ಲ ನೊಂದ ಜೀವಿಗಳು ಮನೆಯಲ್ಲಿ ಇವಾಗ ಎಷ್ಟು ಸಫರ್ ಆಗಿರ್ತಾರೆ, ಏನೋ ಮತ್ತಲ್ಲಿ ಗುಂಗಲ್ಲಿ ಆಗ್ಬಿಟ್ಟಿರ್ತಾರೆ. ಯಾರೋ ಹೇಳಿರ್ತಾರೆ, ಹೇಳಿ ಮಾಡಿಸಿದವರು ತಪ್ಪಿಸ್ಕೊಂತಾರೆ, ಮಾಡಿದವ್ರು ಸಿಕ್ಕಾಕೊಂತಾರೆ. ಇವಾಗ ನಾವ್ ಅದೇ ಹೇಳ್ತಾರೆ, ಸರ್ಕಾರ ಕೂಡ ನಾವ್ ಅದೇ ಮನವರಿಕೆ ಮಾಡ್ತಾ ಇರೋದು. ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನ ಮಾತ್ರನೇ ಶಿಕ್ಷೆಗೆ ಗುರಿಪಡಿಸಿ, ಮಾಡದೇ ಇರೋ ಇವ್ರನ್ನ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಆ ಕಷ್ಟ ನಮಗ್ ಗೊತ್ತು. ಹೆಚ್ಚು ಕಮ್ಮಿ ನಾಳೆ ದಿವಸ ಆದಾಗ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ನಾವು ಅನುಭವಿಸಿದೀವಿ. ನಮ್ಮ ತಂದೆನ್ ಕಳ್ಕೊಂಡಾಗ ನಾವು ಆ ಕಷ್ಟ ಅನುಭವಿಸಿದೀವಿ. ಯಾವ ಫ್ಯಾಮಿಲಿಗೂ ಈ ರೀತಿ ಬರಬಾರ್ದು, ಯಾವ ನಾಯಕರಿಂದಲೂ ಆ ರೀತಿಯಾಗಿ ಹೋಗ್ಬೇಡಿ. ಸರಿ, ನೀವ್ ಹೇಳಿದ್ರು ಕರೆಕ್ಟ್. ಈಗ ನೀವ್ ಹೇಳಿದಾಗೆ ನಾನೊಂದು ಮಾತು ಹೇಳ್ತೀನಿ. ಈಗ ನೀವ್ ಹೇಳಿದ್ರಿ ಕಾರ್ಯಕರ್ತರಿಗೆ ನೋವಾಗ್ಬಾರ್ದು. ಈಗ ನೀವು 150 ಜನ ಮೇಲೆ ಕೇಸ್ ಹಾಕಿದ್ರಲ್ಲ, ಯಾರು? ಈಗ ನಿಮ್ ಕಡೆ ನಾವೆಲ್ಲ ಹಾಕಿರೋಣ ಸುಮೋಟೋ ಕೇಸ್. ಎಷ್ಟು ಅಮಾಯಕರಿದ್ದಾರೆ, ಸುಮೋಟೋ ಕೇಸ್ ಯಾರು ಹಾಕೋದು? ನಾವ್ ಹಾಕಿರೋದಲ್ಲ. ಮತ್ತೆ ನೀವು ಸಪೋರ್ಟ್ ಮಾಡ್ಬೋದಿತ್ತಲ್ಲ ಅವ್ರನ್ನ, ಅವ್ರಲ್ಲಪ್ಪ ಅಂತ. ನಾನು ಮಾಡಕ್ಕಾಗಲ್ಲ, ನೀವು ಮಾಡಕ್ಕಾಗಲ್ಲ. ಸರ್ಕಾರ ಕಾರ್ಯಕ್ರಮ ಅದು. ಸರ್ಕಾರ ಕಾರ್ಯಕ್ರಮದಲ್ಲಿ ಅವರ ಅಧೀನದಲ್ಲೇ ಬರ್ತದೆ. ಅವ್ರು ಮಾಡೋ ಕಾರ್ಯಕ್ರಮಕ್ಕೆ ನಾನು ಹೋಗಿ ಗಲಾಟೆ ಮಾಡಿದ್ರೆ ನನ್ನ ಮೇಲೆ ಸುಮೋಟೋ ಕೇಸ್ ಹಾಕ್ತಾರೆ. ಯಾವ ಕಾರ್ಯಕರ್ತ ಅನ್ಬಿಟ್ಟು ಬರೋದಿಲ್ಲ. ಅವ್ರ ಕಾರ್ಯಕ್ರಮ ಸರ್ಕಾರ ಅಧೀನದಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮಕ್ಕೆ ನಾನು ಹೋಗಿ ಗಲಾಟೆ ಮಾಡಿದ್ರು ನೀನು ಯಾವ ಪಕ್ಷ ಅಂತ ನೋಡಲ್ಲ. ಸರ್ಕಾರ ಎಲ್ರಿಗೂ ಒಂದೇ ಪಕ್ಷಕ್ಕೆ ಸೀಮಿತ ಇರಲ್ಲ. ಮತ್ತೆ ನಿಮ್ಮರು ಸ್ಟೇಜ್ ಮೇಲೆಲ್ಲ ತೊಡೆ ಹೊಡೆದು ನಮಗೂ ಇಲ್ಲ, ತಪ್ಪದು. ಯಾರು ಹೇಳಿದ್ದು? ಇದೆ, ಪ್ರೂಫ್ ಇದೆ. ಖಂಡಿತ ಇಲ್ಲ. ತೊಡೆ ಹೊಡೆದು ಏನ್ ಗೊತ್ತಾ, ಅವರು ಒಂದು ನಿಮಿಷ, ನಿಮ್ಮ ಪಕ್ಷದ ನಾಗೇಶ್ ರೆಡ್ಡಿ ಯಾರಿದಾರ? ನಾಗೇಶ್ ರೆಡ್ಡಿ ಯಾರು? ಯಾವ ಜನಾಂಗದ ಹುಡುಗ? ಯಾವ ಕಾರ್ಯಕ್ರಮ? ಅವ್ರದೇ ಕಾರ್ಯಕ್ರಮಗಳು, ಅವ್ರವ್ರ ಕಾರ್ಯಕ್ರಮಗಳು ಅವ್ರವರೇ ಕಿತ್ತಾಡ್ಕೊಂಡವ್ರೆ. ನಮ್ಮ ಪಕ್ಷ ಅಂತ ಬರೋದಿಲ್ಲ ಅಲ್ಲಿ. ಬಟ್ ಅವ್ರ ಯಾಕೆ ಪ್ರದೀಪ್ ಈಶ್ವರ್ ಮಾತಾಡುವಾಗ ಹಿಂದೆಗಡೆ ನಿಂತ್ಕೊಂಡು ಬರ್ಬೋದು? ಸಹಜವಾಗಿ ಇವರು ಕಾರ್ಯಕರ್ತ ಅಲ್ಲಿ JDS ಕಾರ್ಯಕ್ರಮ ಮಾಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಅಂತಾನೆ ಎಲ್ಲ ನಮ್ಮವರೇ ಇರ್ತಾರೆ ತಾನೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮವರು, ಅವ್ರ ಕಮ್ಯುನಿಟಿ ಯಥೇಚ್ಛವಾಗಿ ಅಲ್ಲಿತ್ತು. ಬೇಕಾಗಿ ಕೆಲವರನ್ನ ಬಿಟ್ಟು ದಾಂಧಲೆ ಮಾಡಿಸಿರೋದು. ಆಗ ಹುಡುಗರಿಗೆ ಗೊತ್ತಿರ್ತದೆ. ಎಲ್ಲ ಅವ್ರ ಸ್ನೇಹಿತರೇ ಇರ್ತಾರೆ, ಯಾರು ಇರೋದಿಲ್ಲ. ಅವ್ರ ಸ್ನೇಹಿತರುಗಳೇ ಅವ್ರು ಅವರೇ ತೊಟ್ಕೊಂಡಿರ್ತಾರೆ. ಅಷ್ಟೇ ಬಿಟ್ರೆ ಶಾಸಕರು ನಿಂತ್ಕೊಂಡು, ನಾನು ಇದೀನಿ ನೋಡಿ, ಅಲ್ಲಿ ನಾನು ಜೊತೆಯಲ್ಲೇ ಇರ್ತೀನಿ, ಹಿಂದ್ಗಡೆ ನಿಂತ್ಕೊಂಡಿರ್ತೀನಿ. ನಾವ್ ಯಾವುದೇ ಕಾರಣಕ್ಕೆ ಮೌನವಾಗಿ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದ್ಬಿಟ್ಟೆ ನನ್ನ ಸ್ನೇಹಿತರು ಮುಂದೆ ಇದ್ರು. ನಾವು ಎಷ್ಟು ಡಿಸಿಪ್ಲಿನ್ ಆಗಿ ಕುತ್ಕೊಂಡಿದ್ರು ಅಂದ್ರೆ, ರೈತಾಪಿ ಕುಟುಂಬದವರು, ಅವ್ರು ರೈತ ಫ್ಯಾಮಿಲಿಯಿಂದ ಬಂದಂತವ್ರೆ, ಹೈನುಗಾರಿಕೆಯಿಂದ ಬಂದಂತವ್ರೆ. ಬೇಕಾಗಿ ಕೆಲವರು ಬಂದು ಆ ಕಾರ್ಯಕ್ರಮವನ್ನ ಹಾಳು ಮಾಡ್ಬೇಕಂತ ಬಂದವರು ಮಾಡಿಸ್ತೇವೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಬಟ್ ಆಚೆ ಕಡೆ ಮಾಹಿತಿ ಏನಂದ್ರೆ, ಆಚೆ ಕಡೆ ಅಣ್ಣ ಈಗ ಗೊತ್ತಿಲ್ದಿರಿ ಏನಾದ್ರು ಮಾತಾಡ್ಬೋದಣ್ಣ. ಏನಂದ್ರೆ ಬೇಕು ಅಂತಾನೆ ಪ್ರದೀಪ್ ಈಶ್ವರ್ ಅವರು ಯಾವ ಪ್ರೋಗ್ರಾಮ್ಗೂ ಬರ್ದಿರಂತವ್ರು 3 ತಿಂಗಳಿಂದ ಕಾಣೆ ಆಗಿದೆ. ಇಲ್ಲ, ಖಂಡಿತ ಆತರ ಆಚೆ ಇಲ್ಲ ಮಾಹಿತಿ. ನಾನು ನಿಮ್ಗೆ ಅದಕ್ಕೆ ಉತ್ತರ ಕೊಡಿ ಸರ್. 3 ತಿಂಗಳಿಂದ ಆಚೆ
ಕಾಣಿಸ್ಕೊಂತಲ್ಲ, ಯಾವ್ದೇ ಒಂದು ಸರ್ಕಾರಿ ಕಾರ್ಯಕ್ರಮ ಬರಲ್ಲ. ಬಟ್ ಬೇಕು ಅಂತಾನೆ ಕೆಂಪೇಗೌಡ ಜಯಂತಿಗೆ ಬಂದಿದ್ದಾರೆ. ಸೊ ಏನ್ ಬರ್ಬೇಕಿತ್ತು, ಇಲ್ಲ ಬಂದು ಅಲ್ಲಿ ನಿಮ್ಮ ಹುಡುಗರನ್ನ 10-15 ಜನನ ಸ್ಟೇಜ್ ಮೇಲೆ ಹೆಂಗ್ ಪರ್ಮಿಷನ್ ಕೊಟ್ರು? ಯಾರು ನಿಮ್ಮ ನಮ್ಮ ಹುಡುಗರು ಅಲ್ಲಣ್ಣ, ಕಾಂಗ್ರೆಸ್ ಅಂತ ಬರೋದೇ ಇಲ್ಲಣ್ಣ. ಬಟ್ ಇರೋದೆಲ್ಲ ಫಾಲೋವರ್ಸ್ ಅಲ್ಲ, ಖಂಡಿತ ಆತರ ಬರೋದೇ ಇಲ್ಲ. ಕಾರ್ಯಕರ್ತರು ಅನ್ನೋ ಒಂದಿದೆ, ಅಭಿಮಾನಿಗಳು ಬರ್ತಾರ ಅಷ್ಟೇ. ಅಭಿಮಾನಿಗಳು ಬಂದಾಗ ಒಬ್ಬ ಶಾಸಕರ ಮೇಲೆ ನೀನು ಗಲಾಟೆ ಮಾಡ್ಬೇಕಾದ್ರೆ ನಿಷ್ಠಾವಂತ ಕಾರ್ಯಕರ್ತರು ನೀವು ಸುಮ್ನೆ ಕುತ್ಕೊಂಡಿರೋದಿಲ್ಲ. ಬಂದು ಸ್ಟೇಜ್ ಹಿಂದ್ಗಡೆ ಬಂದು ಅವ್ರ ಆರ್ಗನೈಸರ್ಸ್ ಬಂದು ಕೇಳಿದ್ರು ಆಚೆ ಕಳ್ಸ್ಕೊಡಿ ಅಂದಾಗ ನಾವೇ ಆಚೆ ಹೋಗಿ ಅಂತ ಹೇಳಿದ್ವಿ. ಎಲ್ಲ ಆಚೆ ಬಂದ್ರು, ಸ್ಟೇಜ್ ಹಿಂದ್ಗಡೆನೆ ಇದ್ರು, ಅದ್ರ ಮುಂದೆ ಯಾರು ಬರ್ಲಿಲ್ಲ. ಅವೇಚ್ಛ ಶಬ್ದಗಳಿಂದ ನೀವು ಒಬ್ಬ ಶಾಸಕನ ಬೈತಾ ಇರ್ಬೇಕಾದ್ರೆ ಅವ್ರಿಗೂ ಅಭಿಮಾನಿಗಳು ಇದ್ದೇ ಇರ್ತಾರ ಇಲ್ವಾ? ಅಭಿಮಾನಿಗಳು ಇಳ್ದೆ 85,000 ಓಟ್ ಹಾಕಿದ್ರ ಜನರಲ್ ಆಗಿ ನಾನು ಹೇಳಿದ್ರು. ಅದು ಸುಧಾಕರ್ ಮೇಲೆ ಕೋಪಕ್ಕೂ ಓಟ್ ಹಾಕಿದ್ದಾರೆ. ಸತ್ಯ ಅದೇನು 2 ಲಕ್ಷ ಓಟು ಅವ್ರಿಗೆ ಆಗ್ಬೋದಾಗಿತ್ತಲ್ವಾ ಅಲ್ಲಿಗೆ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ತುಂಬಾ ದೃಢವಾಗಿದೆ. ಯಾರನ್ನಾದ್ರೂ 50,000 ಓಟ್ ಇರ್ತದೆ, ಇಷ್ಟಿ ತಗೊಳ್ಳಿ. 50,000 ಕಮ್ಮಿ ಇರೋದೇ ಇಲ್ಲ. ಜೊತೆಯಲ್ಲಿ 50,000 ಆದ್ಮೇಲೆ ನಮ್ಮ ಕಮ್ಯುನಿಟಿನ ಒಂದು 35,000 ಓಟ್ ಐತೆ. ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಕೇಳಿ ಇಲ್ಲಿ ಹೇಳ್ತೀನಿ ನಾವು ಬಿಜೆಪಿಯಲ್ಲಿ ಇದಾರೆ, ಬಲ್ಜಿಗಾ ಕಮ್ಯುನಿಟಿ ಬಿಜೆಪಿ ಜೊತೆಯಲ್ಲಿ ಇದಾರೆ ಅಂದ್ರೆ ಬಲ್ಜಿಗಾ ಕಮ್ಯುನಿಟಿಗೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಫಾರಂ ಕೊಟ್ಟಿದ್ದ. ನಾನು ಲೀಡರ್ ಆಗಿರ್ಬೋದು, ಲೀಡರ್ ಎಷ್ಟು ಓಟ್ ಹಾಕ್ಸ್ತಾರೆ? 100 ಓಟ್ ಹಾಕ್ಸ್ತಾರ? ಪ್ರಭಾವಿ ಲೀಡರ್ ಆದ್ರೆ 100 ಓಟ್. ಹೌದು, 100ರಿಂದ 200 ಅಲ್ವಾ? ತಾಲೂಕೆಲ್ಲ ಒಂದು 200 ಓಟ್ ಹಾಕ್ಸ್ಬೋದು ಶಕ್ತಿ. ಯಾಕಂದ್ರೆ ಮನೆಗೂ ಸಹಾಯ ಮಾಡಿದ್ದು, ಅಣ್ಣ ನಮ್ಗೆ ಸಹಾಯ ಮಾಡಿದ್ದಾರೆ, ಆ ಮನುಷ್ಯ ಎಲ್ಲಿದ್ರೆ ಅಲ್ಲೇ ಓಟು ಅಂತೇಳಿ ನನ್ನಿಂದೆ ನಮ್ಮ ಕಮ್ಯುನಿಟಿ ಅವ್ರದ್ದು 200 ಓಟು ಬಿದ್ರೆ ಡಾಮಿನೇಟ್ ಲೀಡರ್. ನಮ್ಮ ಕಮ್ಯುನಿಟಿ ಹೋದ್ರೆ ಇನ್ನೊಬ್ರು ನಿಂತ್ಕೊಂಡಾಗ 200 ಓಟು ಬೀಳಲ್ಲ. ಅಣ್ಣ ನೀನ್ ನಿಂತ್ಕೊಟ್ರೆ ಹಾಕ್ತೀನಣ್ಣ, ನೀವ್ ಹೇಳಿದ್ರೆ ಹಾಕಲ್ಲ. ಆ ರೀತಿಯಾಗಿ 100% ಪ್ರದೀಪ್ ಈಶ್ವರ್ಗೆ ನಮ್ಮ ಜನಾಂಗ ಓಟ್ ಹಾಕಿದ್ದಾರೆ. ಯಾರೇ ಇರ್ಬೋದು. ಅಲ್ಲಿಗೆ ಸುಧಾಕರ್ಗೆ ನೀವ್ ಹೇಳೋ ಲೆಕ್ಕದಲ್ಲಿ ಹೆಂಗೈತೆ ಅಂತ ಹೇಳಿದ್ರೆ 2,18,20,000 ಓಟ್ ಏನೈತೆ ಎಲ್ಲ ಓಟು ಸುಧಾಕರ್ದೇನಾ? 18,000 ಓಟು ಒಕ್ಕಲಿಗ ಓಟು 19,600 ಓಟ್ ಬಿತ್ತಲ್ವಾ? ಬಚ್ಚೇಗೌಡ್ರಿಗೆ ಇಲ್ಲಿಲ್ವಾ? ಬಚ್ಚೇಗೌಡ್ರು ಒಂದೇ ಒಂದು 3 ತಿಂಗಳು ಕ್ಯಾನ್ವಾಸ್ ಮಾಡಿ, 3-4 ತಿಂಗಳೇನು, 6 ತಿಂಗಳೇ ಕ್ಯಾನ್ವಾಸ್ ಮಾಡಿದ್ರು ಅವರು. ಪ್ರತಿ ಮನೆಗೂ ಹೋಗಿದ್ರು. ನಿಷ್ಠಾವಂತ ಕಾರ್ಯಕರ್ತರವರು. ಯಾರು ದೇವೇಗೌಡ ಫ್ಯಾಮಿಲಿಗೆ ಮಾತಿದೆ. JDS ಅವರೆಲ್ಲ ಪ್ರದೀಪ್ ಈಶ್ವರ್ ಸಪೋರ್ಟ್ ಮಾಡಿದ್ದಾರೆ ಲಾಸ್ಟ್ ಟೈಮಲ್ಲಿ. ಇನ್ನೊಂದಲ್ಲ ಬೆಳಿಗ್ಗೆ ವೋಟಿಂಗ್ ಅನ್ನೋ ಟೈಮಲ್ಲಿ JDS ಕಾರ್ಯಕರ್ತರು ನಿಮ್ಗೆ ಸಪೋರ್ಟ್ ಮಾಡಿ. ಖಂಡಿತ ನಾನು ಹೇಳ್ತೀನಿ. ಬಟ್ ಅಂತವ್ರ ಮೇಲೆ ನೀವು ಕೇಳಿ ಅದ್ರ ಬಗ್ಗೆ ನಾನು ಅಂತವ್ರ ಮೇಲೆ ಎಲ್ಲ ಬಚ್ಚೇಗೌಡರು ಕೂಡ ಇದೇ ಕುಮಾರಸ್ವಾಮಿ ಫ್ಯಾಮಿಲಿ ಅವತ್ತು ಲಾಸ್ಟ್ ಡೇ, ಯಾಕಂದ್ರೆ ಸುಧಾಕರ್ ಮೇಲೆ ಕೋಪ ಇದ್ದಿದ್ದು 100% ಸತ್ಯ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದಿಲ್ಲ. ಅಲ್ಲಿ ಜಿಲ್ಲಾಧ್ಯಕ್ಷರು ನನ್ನ ಸ್ನೇಹಿತರೆ ಯಾರು ಮುನೇಗೌಡ JDS ಪಕ್ಷದಲ್ಲಿ ಇದ್ದಿದ್ದು, ಅವೆಲ್ಲ ಒಂದೇ ಕ್ಲಾಸ್ಮೇಟ್ಸ್. ಪಕ್ಷ ಯಾವ್ದಾದ್ರು ಇಲ್ಲಿ ಸ್ನೇಹಿತರು ಎಲ್ಲಾ ಕಡೆನೂ ಇದ್ದೇ ಇರ್ತೀವಿ, ಅದರಲ್ಲಿ ಎರಡನೇ ಮಾತಿರಲ್ಲ. ಮಾಮೂಲಿಯಾಗಿ ಕ್ಯಾಜುಯಲ್ ಆಗಿ ಮಾತಾಡ್ಕೊಂತಾನೆ ಇದ್ವಿ. ನಮ್ಮ ಪಕ್ಷ ಹೆಂಗಿರ್ತದ ಅವ್ರ ಪಕ್ಷದಲ್ಲಿ ನ್ಯೂನ್ಯತೆಗಳು ಇದ್ದೇ ಇರ್ತದೆ, ಸಮಸ್ಯೆಗಳು. ಲಾಸ್ಟ್ ಅಲ್ಲಿ ನಮ್ಮ ಆಶೆತ್ ಲಾಯಲ್ಲಿದ್ದು ಮೆಮಿಶ್ಪೇಟೆ ರಾತ್ರಿ 7-7:30 ಬಂದು ಸುಮ್ಮನೆ ಆಗೋದು. ಮತ್ತೆ ನಾವು ಸ್ಟ್ಯಾಂಡ್ ಮಾಡಿಸಿದ್ವಿ, ಅವ್ರನ್ನೆಲ್ಲ ಕರೆಸಿ ನಾನು, ಜೋಳದ ಕಿಟ್ಟನ್ನ, ರಘುವಣ್ಣ, KLS 4-5 ಜನ ಸೇರಿ JDS ಲೀಡರ್ಗಳೆಲ್ಲ ಕರೆದು ಎಲ್ಲ ಒಂದ್ ಕಡೆ ರಾತ್ರಿ 8:30-9 ಗಂಟೆ ಬಚ್ಚೇಗೌಡ್ರ ಕೈಲಿ ಮೆಸೇಜ್ ಹಾಕ್ಸಿ ಅವತ್ತು ನಮ್ಗೆ ಅಹಿಂದ ಓಟ್ ಎಲ್ಲ ನಮ್ಗೆ ಬಿತ್ತು. ಒಕ್ಕಲಿಗ ಓಟ್ ನಮ್ಗೆ ಹಾಕ್ಲಿಲ್ಲ. JDS ಅವ್ರು ನಿಷ್ಠಾವಂತರು. JDS ಒಕ್ಕಲಿಗ ಓಟ್ ಐತಲ್ವಾ, ನಿಷ್ಠಾವಂತರು. ಅವರು ಕಾಂಗ್ರೆಸ್ ಓಟ್ ಹಾಕ್ಲಿಲ್ಲ, JDSಗೆ ಓಟ್ ಹಾಕೊಂಡ್ರು. ಅಹಿಂದ ಓಟ್ ಬಿಟ್ಬಿಟ್ರು. ಆ ಓಟು ನಮಗ್ ಬಂತು, JDS ಓಟ್ ನಮಗ್ ಬರ್ಲಿಲ್ಲ. ಹಾಗಾಗಿ
ನಮ್ಗೊಂದು 2-3 ಸಾವಿರ ಬಂದಿರ್ಬೋದು. ಆ ಓಟು ಅಲ್ಲೇ ಉಳಿದೋಯ್ತು. ಆ 18-20 ಅದೇ ಓಟು ನೋಡಿ ಲೆಕ್ಕಾಕೊಳ್ಳಿ ನೀವು. MP ಎಲೆಕ್ಷನ್ ಅಲ್ಲಿ ನಾನು ಹೇಳ್ತೀನಿ, ಇವಾಗ 20,000 ಕಾಂಗ್ರೆಸ್ಸಿನ ಲೀಡ್ ಬಂದಿರೋದು, 19,600 ಓಟು, ಒಂದು 400 ಓಟು ಆಸುಪಾಸು ಸುಧಾಕರ್ಗೆ MP ಯಲ್ಲಿ ರೈಸ್ ಆಗಿದೆ. ಆ ಮಡ್ಜಾಗಿರೋದಕ್ಕೆ ಇಲ್ಲ ಅಂದ್ರೆ ರೈಸ್ ಆಗ್ತಾ ಇರ್ತಿಲ್ಲ. ಮೋದಿಯವರು ವರ್ಚಸ್ಸು, ಹೌದು, JDS ಓಟು ಮಿಕ್ಸ್ ಆಗಿ ಆತನಿಗೆ ಲೀಡ್ ಆಯ್ತು. ಅಷ್ಟು ಬಿಟ್ರೆ ಆತನ ವರ್ಚಸ್ಸಿಂದ ಅಷ್ಟು ಓಟು ಬರಲಿಲ್ಲ. ಯಲಹಂಕಯ್ಯ ಹೆಂಗ್ ಬಂತು ಅಷ್ಟು ಓಟು ಲೀಡು? ಮೋದಿ ವರ್ಚಸ್ಸು. ಆತ ಪ್ರತಿಬಿಂಬಿಸ್ಕೊಳೋದೇನಂದ್ರೆ ನನ್ನಿಂದಾನೆ ನಾನಿಲ್ಲ ಅಂದ್ರೆ ಇಲ್ಲ. ನೀವು ಇಷ್ಟೆಲ್ಲ ಮಾತಾಡ್ತಾ ಇಲ್ಲ, ಮತ್ತೆ ಪ್ರದೀಪ್ ಈಶ್ವರ್ 3 ಸೈಟ್ ಏನ್ ಕಬ್ಜಾ ಮಾಡೋರು ಅಂತ ಆರೋಪ ಆಯ್ತು ಆಚೆಗಡೆ. ಖಂಡಿತ ನಾನು ಯಾಕಂದ್ರೆ ಸತ್ಯ ಹೇಳ್ತೀನಿ, 100 ಜನ ನಮ್ಮ ನಾಯಕರ ಮಕ್ಕಳಿಗೆ ಉಚಿತವಾಗಿ ಫ್ರೀ ಸೀಟ್ ಕೊಡ್ತಿರ್ತೀವಿ, ಇನ್ಕ್ಲೂಡಿಂಗ್ ನನ್ನ ಸೇರಿ ನನ್ನ ಮಕ್ಳಿಗೂ ಕೊಟ್ಟಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇನ್ನೂ ಕೆಲವರಿಗೆ ಕೊಡಬೇಕು. ಒಂದು ಚಿಕ್ಕಬಳ್ಳಾಪುರದ ಮಟ್ಟದಲ್ಲೇ ಒಂದು ಪರಿಶ್ರಮ ನೀಟ್ ಅಕಾಡೆಮಿ ಮತ್ತು PU ಕಾಲೇಜ್ ಆದರೆ ಎಷ್ಟೋ ಜನ ಡಾಕ್ಟರ್ಗಳು ಇಂಜಿನಿಯರ್ಗಳಾಗ್ಬೋದು. PU ಕಾಲೇಜ್ ಆದರೆ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಉಚಿತವಾಗಿ ಕೊಡಬೇಕು ಅಂತ ನಾವೇ, ಅದು ಪರ್ಟಿಕ್ಯುಲರ್ ನಾನೇ ತುಂಬ ಸಾರಿ ಕೇಳ್ಕೊಂಡಿದ್ದೀನಿ. ಬ್ರದರ್ ಚಿಕ್ಕಬಳ್ಳಾಪುರ ಕಡೆ ಏನಾದ್ರು, ಯಾಕಂದರೆ ಅದು ಪ್ರಾಪರ್ಟಿ ಇಲ್ಲಿ ಇಲ್ಲ, ಸ್ವಂತ ಆಸ್ತಿಗಳಿಲ್ಲ. ಹಾಗಾಗಿ CA ಸೈಟ್ ಅಂತವು, CA ಸೈಟಲ್ಲಿ ಅದೇನು ಲೀಸಿಗೆ. CA ಸೈಟ್ ಅಂದರೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ. ನಾನು ಒಂದು ಡೈರಿಗೆ, ನಮ್ಮೂರಲ್ಲಿ ಡೈರಿ ಕೊಡಿಸಿದ್ದೀನಿ, ಬರೀ 30-40 18-19 ಲಕ್ಷ ಕಟ್ಟಿದ್ದೀವಿ. 30 ವರ್ಷ 40 ವರ್ಷ ಲೀಸ್ ಕೊಡೋದು. ಅದು ಸರ್ಕಾರದ್ದೇ ಜಾಗ, ಅದೆಲ್ಲೂ ಹೋಗಲ್ಲ. ಇವತ್ತಲ್ಲ ನಾಳೆ ಸರ್ಕಾರದ ಹತ್ರ ನಾವು ಗೇಣಿಗೆ ತಗೊಳೋದಷ್ಟೇ. ತಗೊಂಡಂಗೆ ಒಳ್ಳೆ ಅಲ್ಲ. ಆತ ತಗೊಂಡಿದ್ದು ಒಂದು ಇನ್ಸ್ಟಿಟ್ಯೂಟ್ ಮಾಡೋದಕ್ಕೆ, ಬಾರ್ ಅಂಡ್ ಪಬ್ ಮಾಡೋದಕ್ಕೆ ಏನಲ್ವಲ್ಲ. ಎಷ್ಟು ಜನ ಬಾರ್ಗಳು ಮಾಡ್ಕೊಂಡಿಲ್ಲ, ಲಾಡ್ಜ್ಗಳು ಮಾಡ್ಕೊಂಡಿಲ್ಲ, ಲೀಡ್ಗಳು ಮಾಡಿದ್ದಾರೆ. ಖಂಡಿತ ಆ ಥರ ಏನಿಲ್ಲ. ಯಾವುದೇ CA ಸೈಟ್ಗಳಲ್ಲಿ ಖಾತೆಗಳು ಮಾಡ್ಕೊಂಡು ಏನು ಸ್ವಂತ ಮನೆಗಳೇನು ಕಟ್ಕೊಂಡಿಲ್ಲವಲ್ಲ, ಸ್ವಂತ ಏನು ಅಕ್ರಮವಾಗಿ ಏನು ಮಾಡ್ಕೊಂಡಿಲ್ಲ. ಸರ್ಕಾರಕ್ಕೆ ಏನು ಗೇಣಿಗೆ ಕೊಡಬೇಕು ಅದು ಕಡ್ಡಾಯವಾಗಿ ಬೆಟರ್ಮೆಂಟ್ ಚಾರ್ಜ್ ಏನು ಎಷ್ಟಾಗ್ತದೆ ಅನ್ಕೊಂಡಿದ್ದಾರೆ ಗೊತ್ತಾ? ರೆವಿನ್ಯೂ ಹೋಗ್ಬೋದು. ಹೈಕೋರ್ಟ್ ಏನು ಸ್ಟೇ ಕೊಟ್ಟೈತೆ ಯಾವ್ದಕ್ಕೆ? ಇದಕ್ಕೆ ಈ 3 ಸೈಟ್ ಇಲ್ಲ, ಸ್ಟೇ ಕೊಟ್ಟೇನಿಲ್ಲ. ಕೊಟ್ಟು ಅವ್ರೇನ್ ಗೊತ್ತಾ, ಅಪೀಲ್ ಹೋಗಿದ್ದಾರೆ. ಈತನ ಈಗ ಅಪೀಲ್ ಹೋಗಿದ್ದಾರೆ. ಅಪೀಲ್ ಹೋಗಿ ಅದು 100% ಆದ್ನ ಪರವಾಗಿ ಆಗ್ತದೆ. ಇವಾಗ ಸರ್ಕಾರ ಅಡಿಯಲ್ಲಿ ಏನು ಅಧೀನದಲ್ಲಿ ಏನಂತ ಇದ್ರೆ ಒಳ್ಳೆ ಉದ್ದೇಶಕ್ಕೆ ಸಂಘ ಸಂಸ್ಥೆಗಳು ಕೊಡ್ಬೋದು. ಒಂದು ಡೈರಿ ಕಟ್ಟೋದಿಕ್ಕೋ, ಒಂದು ಜಿಮ್ ಮಾಡೋದಿಕ್ಕೋ, ಒಂದು ಕಲ್ಚರಲ್ ಆಡಿಟೋರಿಯಂ ಮಾಡೋದಿಕ್ಕೋ, ಸಾರ್ವಜನಿಕವಾಗಿ ಇದೂ ಸ್ವಂತ ಮನೆಗೇನಲ್ಲ. ಇದರಲ್ಲಿ ಬರೋವಂಥ ಹಣ ಏನೈತೆ ಸಾರ್ವಜನಿಕವಾಗಿ ಉಪಯೋಗಿಸೋದಕ್ಕೆ ಆತ ಮಾಡ್ತಾ ಇರೋದು ಸಮಾಜ ಸೇವಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಮ್ಮೆಲ್ಲರ ಒತ್ತಾಯದಿಂದ ಒಂದು 3 ಸೈಟು CA ಸೈಟು ಇನ್ಸ್ಟಿಟ್ಯೂಟ್ಗೆ ಗೇಣಿಗೆ ತಗೊಂಡಿದ್ದಾರೆ. ಅಷ್ಟು ಬಿಟ್ರೆ ಆತ ಏನು ಸ್ವಂತಕ್ಕೇನು ಸರ್ಕಾರದಿಂದ ಸ್ವಂತಕ್ಕೇನು ಬರ್ಕೊಂಡಿಲ್ವಲ್ಲ, ಫ್ರೀಯಾಗಿ ಏನು ಬರ್ಸ್ಕೊಂಡಿಲ್ವಲ್ಲ. ಮತ್ತೆ ಕುಮಾರಸ್ವಾಮಿ ಎಂಟ್ರಿ ಆದ್ರಲ್ವಾ ಈತ ಏನಕ್ಕಂದ್ರೆ ರೈತರ ಪರ ಅಲ್ಲಿ ಬಿಡದಿ ಐತಲ್ವಾ, ಬಿಡದಿಯಲ್ಲಿ ಏನು ಅವ್ರ ಮಿಸಸ್ಸು ಅನಿತಕ್ಕ ಅವರು ಒಂದು 32 ಎಕರೆ 33 ಎಕರೆ ಅವರ ಹೆಸರಲ್ಲಿ ಐತೆ. ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು. ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದಾಗ ಆತ ಇದ್ರ ಬಗ್ಗೆ ತೆಗೆದ, ಈ ಸೈಟ್ಗಳ ಬಗ್ಗೆ ತೆಗೆದ. ಬಟ್ ಅದು ಹೈಕೋರ್ಟಲ್ಲಿ ಹೋಗೈತೆ. ಹೋದಾಗ ಕೋರ್ಟ್ ಮಟ್ಟದಲ್ಲಿದ್ದಾಗ ನಾವೇನು ಮಾತಾಡಕ್ ಬರಲ್ಲ. 100% ಅದನ್ನ ಪರವಾಗಿ ಆಗ್ತದೆ. ಯಾಕಂದ್ರೆ ನಾವು ಮಾಡಿಸ್ಕೊಂಡಿದೀವಿ, ಒಂದು ಡೈರಿಗೆ ಒಂದು ಸೈಟ್ ನಾನೇ ಮಾಡಿಸ್ಕೊಂಡಿದೀವಿ. ನಾಳೆ ನಾಳಿದ್ದು ಗುದ್ಲಿ ಪೂಜೆನೂ ಐತೆ. ಅಷ್ಟೇ, ಅದು ಒಳ್ಳೇದು. ಯಾಕಂದ್ರೆ ನಾವಿವತ್ತು ನಮ್ಮ ಕ್ಷೇತ್ರದಲ್ಲಿ ಇವಾಗ ಒಳ್ಳೆ ಕಾಲೇಜ್ ಬೇಕೇ ಬೇಕು. PU ಕಾಲೇಜು, PU ನೀಟ್ ಅಕಾಡೆಮಿ ಒಂದು ಬೇಕು. ಅದು ಬಂದ್ರೆ ನಮ್ಮ ಮಕ್ಕಳಿಗೆ ಕೊಟ್ಟು ತಗೋಬಾರ್ದ? ಯಾವ್ದು ಯಾವ್ದೋ ಒಂದು ಜಾಗ ದುಡ್ಡು ಕೊಟ್ಟು ತಗೊಳಕ ಅಷ್ಟು ಮಟ್ಟದಲ್ಲಿ ಆರ್ಥಿಕವಾಗಿ ಬೆಳೆದಿರ್ಬೇಕಲ್ವಾ? ಪ್ರತಿಭೆ ದುಡ್ಡಿಲ್ಲ, ಯಾರು ಅವ್ರ ಹತ್ರ ದುಡ್ಡೇ ಇಲ್ಲ. ಆತರ ಅಲ್ಲ,
ಆ ಥರ ಬರೋದಿಲ್ಲ. ದುಡ್ಡೇ ಇಲ್ಲ ಅಂದ್ಬಿಟ್ಟು ಸೋಷಿಯಲ್ ಸರ್ವಿಸ್ ಮಾಡಬೇಕಾದ್ರೆ ಇಂಥ ಪರ್ಟಿಕ್ಯುಲರ್ ಇಂಥ ಏರಿಯಾದಲ್ಲೇ ಬೇಕು ಅಂದಾಗ ನೀನು ಎಷ್ಟೇ ದುಡ್ಡು ಕೊಟ್ಟರು ಸಿಕ್ಕಲ್ಲ. ಓಕೆ, ನೀನು ಎಷ್ಟೇ ದುಡ್ಡು ಕೊಟ್ರು ಜಾಗ ಸಿಕ್ಬೇಕಲ್ವಾ. ಅದು ಸರ್ವಿಸ್ ಮಾಡೋದಕ್ಕೆ ಇವಾಗ ಆ ಕೊಟ್ಟು ತಗೊಂಡೋ ಬದಲು ಒಂದು ಸ್ಟ್ರಕ್ಚರ್ ಆಗ್ತದೆ. ಸ್ಟ್ರಕ್ಚರ್ ಅಂದ್ರೆ ನಮ್ಮ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ಬೋದು ಒಂದಷ್ಟು ಜನಕ್ಕೆ. ಕನಿಷ್ಠ ಇವಾಗ ಬೆಂಗಳೂರಲ್ಲಿ ನೀವು ನೋಡ್ತಾ ಇದ್ದೀರಾ, ವಿದ್ಯಾಭ್ಯಾಸ ಕಮರ್ಷಿಯಲ್ ಆಗೋಗ್ಬಿಟ್ಟೈತೆ. ಆಲ್ಮೋಸ್ಟ್ ಕಮರ್ಷಿಯಲ್. ನಮ್ಮ ಮಕ್ಕಳು ಓದ್ತಾ ಇರ್ತಾರೆ, ನಿಮ್ಮ ಮಕ್ಕಳು ಓದ್ತಾ ಇರ್ತಾರೆ. ಒಳ್ಳೆ ಶಾಲೆಯಲ್ಲಿ ಹೋಗ್ಬೇಕಾದ್ರೆ LKG 2 ಲಕ್ಷ, ಇವಾಗ PU 4-4.5 ಲಕ್ಷ ಕಟ್ಟಬೇಕು. ನಾರಾಯಣ ಇದರಲ್ಲೆಲ್ಲಾನು 5-5.5 ಲಕ್ಷ ಈಗ ಓಡ್ತಾ ಐತೆ. ಎಲ್ಲಿ ಓದಿಸೋದು ಮಕ್ಕಳಿಗೆ? ನಾವು ಕೇಳ್ಕೊಂಡ್ವಿ, ಇಲ್ಲೊಂದು ಮಾಡಿ ನಮ್ಮ ಕ್ಷೇತ್ರದ ಮಕ್ಕಳಿಗೊಂದು ವಿದ್ಯಾಭ್ಯಾಸ ಕೊಡಿ. ಇವಾಗ ಬಡವರು ಇರ್ತಾರೆ, ಬಡವರಿಗೆ ಇಲ್ಲೇ ಇದ್ರೆ ಅನುಕೂಲ ಆಗ್ತದಲ್ವಾ. ಎಷ್ಟೋ ಜನ SC ST ನಮ್ಮ ಕಮ್ಯುನಿಟಿಯ ಹುಡುಗರಿಗೆ, ಒಕ್ಕಲಿಗ ಜನಾಂಗದ ಹುಡುಗರಿಗೆ ಪಕ್ಷಾತೀತವಾಗಿ ಇವಾಗ JDS, ಕಾಂಗ್ರೆಸ್, BJP ಅನ್ನೋದೇನಿಲ್ಲ. ಅವರು ಇವಾಗ ಕೆಲವೊಬ್ರು JDS ಲೀಡರ್ಗಳು ಮಕ್ಕಳು ಕೂಡ ಕೊಟ್ಟಿದ್ದಾರೆ, BJP ಲೀಡರ್ ಮಕ್ಕಳಿಗೂ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಲೀಡರ್ ಮಕ್ಕಳಿಗೂ ಕೊಟ್ಟಿದ್ದಾರೆ, ಏನು ಇಲ್ದಿದ್ದವ್ರಿಗೂ ಕೊಟ್ಟಿದ್ದಾರೆ. ಅದು ಒಳ್ಳೇದೇ ಅಲ್ವಾ, ಕೆಟ್ಟದ್ದೇನು ಮಾಡ್ತಾ ಇಲ್ವಲ್ಲ. ವಿದ್ಯಾಭ್ಯಾಸಕ್ಕೆ ತಾನೇ ಮಾಡ್ತಾ ಇರೋದು. ಇನ್ನ ಪ್ರೋತ್ಸಾಹ ನೀಡಬೇಕು. ಕೆಲವರು ಮೈನ್ ರೋಡ್ಗಳೆಲ್ಲ ಬಾರ್ಗಳೆಲ್ಲ ಮಾಡಿ, ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ರಾಜಕಾರಣ ಬಂದ್ಮೇಲೆ ನಾವೇನಾದ್ರೂ ಸಮಾಜಕ್ಕೆ ಒಳ್ಳೆ ಮಾರ್ಗದಲ್ಲೇ ಹೋಗ್ಬೇಕು. ಕೆಟ್ಟದ್ದು ನಾವೇನಾದ್ರೂ ಮಾಡಿದ್ರು 10 ಜನಕ್ಕೆ ಗೊತ್ತಾಗಬಾರ್ದು. ನಾನ್ ಕೆಟ್ಟವನಾಗಿದ್ರು ಇನ್ನೊಬ್ಬರಿಗೆ ಅವನು ಕೆಟ್ಟ ಇದು ಮಾಡ್ತಾ ಇದ್ದಾನೆ ಅನ್ನೋದು ಸಮಾಜಕ್ಕೆ ನಮ್ಮನ್ನು ನೋಡಿ ಕಲಿಯೋದು ಜಾಸ್ತಿ ಇರ್ತದೆ. ಹೌದು ಇಲ್ವಣ್ಣ? ಹೌದು. ಕೆಲವರು ಬಾರ್ಗಳು ಮಾಡಿರೋದು, ಇಸ್ಪೀಟ್ ಹಾಕೋದು, ಆಡ್ಸೋದು, ಕ್ಲಬ್ ಮಾಡಿರೋದು, ಅವರು ಪ್ರಭಾವಿ ಪಕ್ಷದ ನಾಯಕರು. ಆ ಥರ ಏನ್ ಮಾಡ್ತಾ ಇಲ್ಲ. ಖಂಡಿತ ಇಸ್ಪೀಟ್ ಆಡೋಂಥವ್ರು ನಿಮ್ಗೆ ಗೊತ್ತಿದ್ರೆ ನಿಮ್ದೇ ಅಲ್ಲ ಸರ್ಕಾರ ಇರೋದು, ಇಲಾಖೆ ಅದನ್ನ ತಡೆ ಹಾಕಕ್ಕಾಗಲ್ಲ. ಅಲ್ಲ, ತಡಿಯೋದಕ್ಕಲ್ಲ, ಪರ್ಮಿಷನ್, ಕ್ಲಬ್ ಪರ್ಮಿಷನ್ ತಗೊಂತಾರಲ್ಲ, ರಿಕ್ರಿಯೇಷನ್. ಓಕೆ, ಪರ್ಮಿಷನ್ ತಗೊಂಡು ಕ್ಲಬ್ ಮಾಡ್ತಾರೆ. ಅದು ಕೆಟ್ಟದ್ದು. ಅದು ಏನು, ಅದು ಯಾರನ್ನ ಆ ತರ ಏನು ನಮ್ಮ ಶಾಸಕರು ಮಾಡ್ತಾ ಇಲ್ವಲ್ಲ. ವಿದ್ಯಾಭ್ಯಾಸಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕೇಳ್ಕೊಂಡಿರೋದಕ್ಕೆ ತಾನೇ ಮಾಡ್ತಾ ಇರೋದು, ಸಮಾಜಕ್ಕೆ ತಾನೇ. ಹೌದು. ನಾಳೆ ದಿವಸ ಇವಾಗ ಪರಿಶ್ರಮಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಬಡವರು ಹತ್ರನೇ ಇದ್ರೆ, ಇನ್ಸ್ಟಿಟ್ಯೂಟ್ ಹತ್ರನೇ ಇದ್ರೆ ಹೋಗ್ತಾರೆ. ಅಲ್ಲಿ ಪ್ರಿನ್ಸಿಪಾಲ್ನೋ ಇವ್ರನ್ನ ಕೇಳ್ಬಿಟ್ಟು ನಾವು ಕ್ಷೇತ್ರದವರು ನಾವು ಕೊಡ್ಬೇಕು ಅಂದಾಗ ಈಗಲೂ ಪರಿಶ್ರಮಗಳು ಚಿಕ್ಕಬಳ್ಳಾಪುರ ಕಡೆ ಹೋದ್ರೆ 50ರಿಂದ 1 ಲಕ್ಷ, 1.5-2 ಲಕ್ಷ ಕಮ್ಮಿ ಮಾಡ್ಕೊಂಡಿದ್ದಾರೆ. ಒಳ್ಳೇದೇ ಅಲ್ವಾ? ನಮ್ಮ ಮಕ್ಕಳು, ಬಡ ಮಕ್ಕಳು ಮುಂದೆ ಬರ್ಬೇಕಲ್ವಾ. ಶ್ರೀಮಂತರ ಮಕ್ಕಳು ಎಲ್ಲೋ ಹೋಗ್ತಾರೆ, USA, UA ಆ ಕಡೆ ಎಲ್ಲ ಹೋಗಿ, ಎಲ್ಲೋ ಕಡೆ ಜರ್ಮನ್, ಜಪಾನ್ ಅಲ್ಲೆಲ್ಲ ಹೋಗಿ ಓದ್ಕೊಂಡು ಚೆನ್ನಾಗಿರ್ತಾರೆ. ಬಡವ್ರ ಮಕ್ಕಳು ಅಲ್ಲಿಗೆ ಚೆನ್ನಾಗಿ ಓದೋದು ಬೇಡವಾ? ಹೌದು. ಅದೇ ಏನಾದ್ರು ಬಾರೋಗಿರೋ ಏನಾದ್ರು ಮಾಡ್ಕೊಂಡಿದ್ರೆ ಹೇಳಿ, ನಾವು ತಪ್ಪು ಅಂತ ಹೇಳ್ತೀವಿ. ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ರೆ ನಮಗೂ ಖುಷಿ ಐತೆ, ಮಾಡ್ಲಿನಪ್ಪ ಏನೋ ಬಡವರಿಗೆ ಒಂದು ಫ್ರೀ ಸೀಟ್ ಕೊಡಿಸ್ಬೋದು, ಆ ಒಂದು ಆಸೆ ಐತೆ ಅಷ್ಟೇ. ಈಗ ಗಟ್ಟಿ ಪೋಟಿ ಕೊಡ್ತಾರಲ್ಲ, ಕೊಡ್ಲಿ ಅಣ್ಣ, ರಾಜಕಾರಣ ಅನ್ನೋದೇನಿಲ್ಲ. ನಮ್ ಗಟ್ಟಿ ಪೋಟಿ ಆತ್ನೆಲ್ಲ ಕೊಡ್ತಾ ಇರೋದು ಮತ್ತೆ ಸಂದೀಪ್ ರೆಡ್ಡಿ. ಸಂದೀಪ್ ರೆಡ್ಡಿ ಖಂಡಿತ ಸ್ತಂಭ ಅಂತ ಅನ್ಕೊಂತೀರಾ? ಯಾಕಂದ್ರೆ ಈಗ ನಮ್ಗೆ ಕೊಡ್ತಾ ಇರೋದು, ಯಾಕಂದ್ರೆ ನಿಜ ಒಪ್ಕೊಬೇಕು, ಪ್ರತಿ ಒಂದು ಇದ್ರಲ್ಲಿ ನಿರಂತರವಾಗಿ ನಮ್ಗೆ ಇವಾಗ ನಮ್ಮ ಕಾರ್ಯಕರ್ತರಿಗೆ ನೇರವಾಗಿ, ಅವ್ರ ಕಾರ್ಯಕರ್ತರು ನೇರವಾಗಿ ಸಮಬಲವಾಗಿ. ಮತ್ತೆ ಅಷ್ಟು ಸಮಾನ ಅವರು ಇಬ್ರು ಹೆಂಗ್ ಡ್ಯಾನ್ಸ್ ಮಾಡಿದ್ರು? ರಾಜಕಾರಣ ಬೇರೆ, ಒಂದು ಹಬ್ಬ ಬೇರೆ. ಮತ್ತೆ ಅವ್ರ ಇವಾಗ ಸುಧಾಕರ್ ಬಂದ್ರು ವ್ಯಕ್ತಿಗತವಾಗಿ ಏನಿರಲ್ವಲ್ಲ ನಮ್ಗೆ. ಅಲ್ಲಲ್ಲ, ಸಂದೀಪ್ ರೆಡ್ಡಿ ಜೊತೆ ಡ್ಯಾನ್ಸ್ ಮಾಡಿ ಆರಾಮಾಗ ಆಕ್ಟ್ ಮಾಡ್ಕೊಂಡ್ರು, ಎಲ್ಲ ಮಾಡಿ ಅವರೆಲ್ಲ ಒಂದೇ ಊರು, ಒಂದೇ ಊರೇ. ಮತ್ತೆ ಅವ್ರ ಫಾಲೋವರ್ಸ್ ಇದ್ರಲ್ಲಿ ಇದಾರಲ್ಲ. ಯಾರ್ ಫಾಲೋವರ್ಸ್? ಸಂದೀಪ್ ರೆಡ್ಡಿ ಫಾಲೋವರ್ಸ್ ಮಾಡುವಾಗ ಸುಳ್ಳು. ನಾವೆಲ್ಲ ಸಂದೀಪ್ ರೆಡ್ಡಿ ಆತನ ತಗಳಿಗ್ ಮಾತಾಡಿದಾನೆ, ಆತನ ಪಾತ್ರ ಏನಿಲ್ಲ. ಸಂದೀಪ್ ರೆಡ್ಡಿ ಈಗ ಫುಲ್ ವಿರುದ್ಧವಾಗಿ ಟೇಸ್ಟ್ ಮುಂದೆ ಅದೇ ಹೇಳ್ತಾ ಇದ್ದೀನಲ್ವಾ, ಅಷ್ಟೇ ಆತನ ಮಾತಾಡಿರೋದು, ಆತನಿಗೆ ಅಷ್ಟೇ ಗೊತ್ತಿರೋದು. ಮಾಡ್ತಿರೋ ಕಾಣದ ಕೈಗಳವಲ್ಲ, ಕಾಣದ ಕೈಗಳಲ್ಲಿ ಈಗ ಇವು ನಾನು ಹೇಳಿದ್ನಲ್ವಾ ಆಯಸ್ಸುಗಳು. ಮತ್ತೆ ಈಗ ನೆಕ್ಸ್ಟ್ ಈಗ ನಿಮ್ಮ ಸಂದೀಪ್ ರೆಡ್ಡಿ ವರ್ಸಸ್ ಪ್ರದೀಪ್ ಈಶ್ವರ 100% ಇರುತ್ತೆ, ಕಾಂಪಿಟೇಷನ್ ಇದ್ದೇ ಇರ್ತದೆ. ಇಬ್ರು ಯೂತ್ ಇದ್ದಾರೆ, 100% ಇರ್ತದೆ
ಕಡೆದಾಗಿ ನಿಮ್ಗೆ ಏನ್ ಹೇಳ್ತೀರಾ? ಖಂಡಿತ ಪ್ರದೀಪ್ ಈಶ್ವರ್ನ ಯಾತ್ರ ನೋಡ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮಿನಿಸ್ಟರ್ ಆಗಿ ನಾನು ನೋಡ್ಬೇಕನ್ನೋ ಆಸೆ ಐತೆ. ಯಾಕಂದ್ರೆ ಇವತ್ತು ಪ್ರದೀಪ್ ಈಶ್ವರ್ ಋಣದಲ್ಲಿ ನಾವಿದ್ದೀವಿ, ನಮ್ಮ ಫ್ಯಾಮಿಲಿ ಇದೆ. ಓಕೆ ನನ್ನ ಮಗಳು ಈಗ MBBS. ಓಕೆ ನನ್ನ ಮಗಳು ಮೆಡಿಕಲ್ ಆಗ್ಬೇಕಾದ್ರೆ ಮೂಲ ಕಾರಣ ಲಾಸ್ಟ್ ನಾರಾಯಣದಲ್ಲಿ ಸೆಕೆಂಡ್ PU ಟಾಪರ್ ನನ್ನ ಮಗಳು. ಓಕೆ BGS ಅಲ್ಲೇ ಓದಿದ್ದು, ಟಾಪರ್ ನನ್ನ ಮಗಳು. PU ಎತ್ಕೊಂಡೋಗಿ ನಾರಾಯಣದಲ್ಲಿ ಹಾಕ್ತೀನಿ. ತದನಂತರ ಲಾಸ್ಟ್ ಇದೆಲ್ಲ ಆಗೋಗ್ತದೆ, ಎಕ್ಸಾಮ್ ಎಲ್ಲ ಆಗ್ತದೆ, ಫೋನ್ ಮಾಡ್ತಾರೆ. ಆದರೆ 2021 22ನಲ್ಲಿ ಎಲೆಕ್ಷನ್ ಆಗಿತ್ತು. 21ನಲ್ಲಿ ನಾನು ಇನ್ನೂ BJPನಿಂದ ಇರ್ತೀನಿ. ನಮ್ಮಿಬ್ಬರಿಗೆ ತುಂಬಾ ಅಣ್ಣ ತಮ್ಮನ ಸಂಬಂಧ ಆಗ್ಲಿಲ್ಲ ಹಂಗೆ ಐತೆ, ಈಗಲೂ ಹಂಗೆ ಐತೆ. ಕರೆ ಮಾಡ್ತಾರೆ, ಅಣ್ಣ ರಾಣಿ ನೀ ತೋಡ್ಕೊಂಡು ಹಚ್ಚಿಡ. 1 ತಿಂಗಳು ನಿರಂತರವಾಗಿ ನನ್ನ ಮಗಳಿಗೆ ಕೋಚಿಂಗ್ ಕೊಟ್ಟು ಮೆಡಿಕಲ್ ಸೀಟ್ ಕೊಡಿಸ್ತೀನಿ. ಹಂಗೆ ಫ್ರೀ ಸೀಟೇ ಹೊಡಿತಾರೆ, ಟ್ರೈನಿಂಗ್ ಕೊಡ್ತಾರೆ ಇವರೇ. ಕೊಡ್ತಾರೆ. ಕ್ರಶ್ ಅಲ್ಲೇ ನನ್ನ ಮಗಳು ಮೊದಲ ಅಟೆಂಪ್ಟ್ ಅಲ್ಲೇ ಫಿಸಿಕ್ಸ್ ಸ್ವಲ್ಪ ಟಫ್ ಇರ್ತದೆ, ನನ್ನ ಮಗಳಿಗೆ ರೆಡಿ ಮಾಡ್ತಾರೆ. ಬಯಾಲಜಿ ಟಫ್ ಇರ್ತದೆ, ರೆಡಿ ಮಾಡುತ್ತೆ. ಯಾಕಂದ್ರೆ ಬಯಾಲಜಿ ಬ್ರಹ್ಮ ಅಂತ ಈ ರಾಜ್ಯಕ್ಕೆ ಗೊತ್ತು. ಯಾಕಂದ್ರೆ ಅದೊಂದು ಯೂಟ್ಯೂಬಲ್ಲೆಲ್ಲ ನೋಡಿ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ. ಆ ಒಂದು ದಿಸೆಯಲ್ಲಿ ನನ್ನ ಮಗಳಿಗೆ ಮೆಡಿಕಲ್ ಸೀಟ್ ಆಗ್ತದೆ. ಅದು ನಾವು ಋಣ ಇರ್ತೀವಿ. ಒಂದು ನನ್ನ ಮಗ ಒಂದು 50-60 ರೇಂಜ್ ಅಲ್ಲೇ ಇದ್ದಿತ್ತು 10th. ಆತ್ಮ ಕರ್ಕೊಂಡೋಗಿ 97-98 ಬಂದೈತಿ ಈಗ ಪರಿಶ್ರಮದಲ್ಲಿ. ಓಕೆ ಫ್ರೀ ಸೀಟ್ ಕೊಟ್ಟಿದ್ದಾರೆ. ನಾವು ಮಕ್ಕಳಿಗಾಗಿ ಅಲ್ವಾ ದುಡಿಯೋದು ಇಷ್ಟೆಲ್ಲಾನು. ಹೌದು. ಇವಾಗ ನಾವೇನಾದ್ರೂ ನಾವು ಮಾಡ್ಬೇಕಾದ್ರೆ ಕೆಲವರು ನೀವು ಆಗ್ಲೇ ಹೇಳಿದಂಗೆ ನಿಮ್ಗೇನು ಆ ಪೋಸ್ಟ್ ಕೊಟ್ಟಿಲ್ಲ, ಈ ಪೋಸ್ಟ್ ಕೊಟ್ಟಿಲ್ಲ ಅಂತಾರೆ. ನಮ್ಗಿದೇ ಸಾಕಲ್ವಾ? ಅವ್ರ ಋಣ ತೀರ್ಸ್ಕೊಳ್ಳೇಬೇಕಲ್ವಾ? ನಾನು ಆಗ್ಲೇ ಹೇಳಿದೆ, ಯಾವುದೇ ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ವ್ಯಕ್ತಿ ಆ ಋಣದಲ್ಲಿದ್ರೆ ಆ ಋಣ ತೀರ್ಸೋವರೆಗೂ ನಾವ್ ಇರ್ಲೇಬೇಕಲ್ವಾ?